ದೇವಿರಮ್ಮನವರೇ ನಮಸ್ಕಾರ. ನಮಸ್ತೆ ಸರ್. ಪುಟ್ಟಸ್ವಾಮಿ ಗೌಡ್ರೆ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ದೇವಿರಮ್ಮನವರೇ, ಹುಟ್ಟೂರು ಯಾವುದು ತಮ್ಮದು? ಸಿರಿಯೂರು ಅಂತ, ಹುಣಸೂರು ತಾಲೂಕು ಸಿರಿಯೂರು. ಈಗ ಎಷ್ಟು ವಯಸ್ಸು ದೇವಿರಮ್ಮನವರೇ ತಮಗೆ? 78 ವರ್ಷ ತುಂಬಿ ಬರೋ ಇದಕ್ಕೆ 79ಕ್ಕೆ ಕಾಲಿಡ್ತೀನಿ ಸೆಪ್ಟೆಂಬರ್ಗೆ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ದೇವಿರಮ್ಮನವರೇ. ತಂದೆ ತಾಯಿ ತೀರ್ಕೊಂಡಿದ್ದಾರೆ. ಅವರು ರೈತರೇ. ತುಂಬ ವರ್ಷಗಳಾಯಿತು ತಂದೆ ತಾಯಿ ತೀರ್ಕೊಂಡು. ನಮ್ಮ ಅವ್ರದ್ದು ರಾಜಪ್ಪ, ತಾಯಿ ಹೆಸರು ಗೌರಮ್ಮ. ನೀವೆಷ್ಟು ಜನ ಮಕ್ಕಳು? ನಾನು ಒಬ್ಬಳೇ ಮಗಳು ನಮ್ಮ ತಂದೆಗೆ. ಹೌದಾ? ಹೌದು. ಗಂಡು ಮಕ್ಕಳು ಯಾರೂ ಇಲ್ಲ ಸರ್. ಓಹೋ, ಮುದ್ದಿನ ಪುತ್ರಿ. ಏನು ಓದಿದ್ರಿ ದೇವಿರಮ್ಮನವರೇ? ನಾನು ಕನ್ನಡ MA ಮಾಡಿದ್ದೀನಿ ಸರ್. ಎಲ್ಲಿ ಓದಿದ್ರಮ್ಮ? ನಮ್ಮ ಊರಿನಲ್ಲಿ ಕ್ಯಾರ್ನಗರದಲ್ಲೇ ನಾನು ಸ್ಟಡಿ ಮುಗಿದಿದ್ದು. ಮಾನಸ್ ಗಂಗೋತ್ರಿನಲ್ಲಿ MA ತೊಗೊಂಡೆ ಕರೆಸ್ಪಾಂಡೆನ್ಸಲ್ಲಿ. ನಾನು ವರ್ಕ್ ಮೆನ್ನು ಟೀಚರ್ ಆಗಿದ್ದೆ. 3-4 ಶಾಲೆಗಳಲ್ಲಿ ಟೀಚರಾಗಿ HM ಆಗಿ 2003ರಲ್ಲಿ ರಿಟೈರ್ಡ್ ಆಯಿತು. ವ್ಯವಸಾಯದ ಬಗ್ಗೆ ಆಸಕ್ತಿ ಹೇಗೆ ತಮಗೆ? ತುಂಬ ಚಿಕ್ಕದ್ರಿಂದನೂ ನನಗೆ ಗಿಡಗಳು ಅಂದ್ರೆ ತುಂಬ ಇಷ್ಟ. ಭೂಮಿ ಅಂದ್ರೂ ನಂಗೆ ತುಂಬ ಇಷ್ಟ. ಕಾಲಲ್ಲಿ ನಡೆದ್ರೆ ಭೂಮಿ ತಾಯಿ ಎಲ್ಲಿ ಸೋದೋಗ್ತಾಳೋ ಅಂತ ತುಂಬ ನೊಂದ್ಕೊಳ್ತೀನಿ. ಪ್ರಾಣಿಗಳು ಸಿಗುತ್ತೇನೋ ಕಾಲಿಗೆ. ಇರುವೆಗಳು ತುಂಬ ನಮ್ಮ ತೋಟದಲ್ಲಿ. ಹಾಗಾಗಿ ಚಪ್ಪಲಿ ಹಾಕೊಂಡು ನಡೆದ್ರೆ ಎಲ್ಲಿ ಸತ್ತೋಗ್ತಾವೋ ಅನ್ನೋ ಅಷ್ಟು ಕಾಳಜಿ. ಗಿಡಗಳನ್ನು ನಾನು ಮಕ್ಕಳ ಹಾಗೆ ನೋಡ್ಕೋತೀನಿ. ಪುಟ್ಟಸ್ವಾಮಿ ಗೌಡ್ರೆ, ನಿಮ್ಮ ಬಗ್ಗೆ ಒಂಚೂರು ಹೇಳಿ. ನಿಮ್ದು ಯಾವ ಊರು ಹುಟ್ಟೂರು? ನಾನು ಚುಂಚನಕಟ್ಟೆ ಹತ್ರ ಕುಪ್ಪೆ ಅಂಥೇಳಿ ಹಳ್ಳಿ. ನಮ್ಮ ತಂದೆ ಹೆಸರು ಜವರೇಗೌಡ, ತಾಯಿ ನಿಂಗಮ್ಮ ಅಂತೇಳಿ. ಅವರು ತೀರ್ಕೊಂಡು ಆಯಿತು. ನಿಮಗೆ ಎಷ್ಟು ವಯಸ್ಸು ಗೌಡ್ರೆ? ನನಗೆ 81 ತುಂಬಿ 82 ಕಾಲಿಡ್ತಾ ಇದ್ದೀನಿ ಸರ್. ಒಳ್ಳೆಯದು, ಸಂತೋಷ. ಹೇಳಿ ನಿಮ್ಮ ವಿದ್ಯಾಭ್ಯಾಸ. PUC ಓದಿದೆ. PUC ಆದಮೇಲೆ KSRTC ಜೂನಿಯರ್ ಸ್ಟೂಡೆಂಟಾಗಿ ಸೇರಿಕೊಂಡು ಬೆಂಗಳೂರಿನಲ್ಲಿ ಒಂದು 5 ವರ್ಷ ಐತೆ. ಅಲ್ಲಿಂದ KR ನಗರಕ್ಕೆ 72ರಲ್ಲಿ ಬಂದು 2000ಕ್ಕೆ ರಿಟೈರ್ಡ್ ಆದೆ. 2000ವರೆಗೂ ಇಲ್ಲೇ KR ನಗರದಲ್ಲೇ ಡ್ಯೂಟಿ ಮಾಡಿ 23 ವರ್ಷ ಆಯಿತು ರಿಟೈರ್ಡ್ ಆಗಿ. 2000 ರಿಟೈರ್ಡ್ ಆಗಿದ್ದೀನಿ. ನಿಮಗೆ ಯಾಕೆ ವ್ಯವಸಾಯದ ಬಗ್ಗೆ ಆಸಕ್ತಿ? ನಾವು ರೈತರ ಮಕ್ಕಳೇ. ಚಿಕ್ಕಂದಿಂದನೂ ನಾನು ಉಳುಮೆ ಮಾಡೋದು ಎಲ್ಲ ಮಾಡಿಕೊಂಡೇ ಸ್ಕೂಲ್ಗೆ ಹೋಗ್ತಿದ್ವಿ. 7 ಕಿಲೋಮೀಟ್ರ್ ಚುಂಚನಕಟ್ಟೆ ನಡ್ಕೊಂಡು ಹೋಗ್ತಿದ್ವಿ ಹೈಸ್ಕೂಲ್ಗೆ. SLC ಇಲ್ಲೇ ಮೈಸೂರಿನಲ್ಲೇ ಓದಿದೆ. PUC ಯುರಜಸ್ ಕಾಲೇಜಲ್ಲಿ ಓದಿದೆ. ಅದ ನಂತರ ಪುನಃ ವ್ಯವಸಾಯ ಮಾಡ್ಕೊಂಡಿದ್ದೆ ಒಂದು 4 ವರ್ಷ. ಆಮೇಲೆ KSRTCನಲ್ಲಿ ಅವಕಾಶ ಆಯಿತು. ಕೆಲಸಕ್ಕೆ ಸೇರಿಕೊಂಡು 34 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದೆ. ನಮಗೆ ಪೆನ್ಷನ್ ಇಲ್ಲ. ನಾವು ರಿಟೈರ್ಡ್ ಆದಮೇಲೆ ನನ್ನ ಜೀವನ ಏನು ಅಂತ ಮನಸ್ಸಿಗೆ ಬಂದು ಒಂದು 7 ಎಕರೆ ಜಮೀನನ್ನು ಇದು ಮಾಡಿಕೊಂಡು ಅಲ್ಲಿ ನಾನು ರಿಟೈರ್ಡ್ ಆಗೋತ್ತು ಫಲಕ್ಕೆ ಬರಬೇಕು ಅಂಥೇಳಿ ತೋಟ ಮಾಡಿದೆ. ನಾನು ರಿಟೈರ್ಡ್ ಆಗೋಟ್ಟು ಫಲಕ್ಕೆ ಬಂತು. ಒಂದು 115 ತೆಂಗಿನ ಮರ ಇದೆ, ಒಂದು 800 ಅಡಿಕೆ ಇದೆ, ಒಂದು 100 ತೇಗ ಇದೆ, ಕಾಡು ಮರಗಳು ಒಂದಷ್ಟು ಇದೆ. ದೇವಿರಮ್ಮನವ್ರು ಒಂದು ಪಟ್ಟಿ ಬರ್ಕೊಂಬಂದಿದ್ದಾರೆ. ಮೇಡಮ್ ಅಲ್ವೇ? ಹೇಳ್ಬಿಡಿ ಮೇಡಮ್, ಏನೇನಿದೆ ನಿಮ್ಮ ತೋಟದಲ್ಲಿ ಬೆಳೆಗಳು ಅಂತ. ಈಗ ಮೈನ್ ಕ್ರಾಪು ಅಡಿಕೆ ಮತ್ತು ತೆಂಗು. ತೆಂಗಿನ ಗಿಡ 15 ಇದೆ, ಫಲ ಕೊಡ್ತಾ ಇದೆ. ಒಂದು 30,000 ಕಾಯಿ ಸಿಗುತ್ತೆ. ನಾವು ಕಾಯಿ ಮಾರಲ್ಲ, ಎಳ್ನೀರು ಕೀಳಲ್ಲ. ಕೊಬ್ಬರಿ ಮಾಡಿ ಕೇಜ್ಗಳನ್ನು ಮಾಡಿಬಿಟ್ಟು ಕೊಬ್ಬರಿಗೆ ಹಾಕ್ತೀವಿ. ವರ್ಷಕ್ಕೆ 3 ಸಲ ಕೊಬ್ಬರಿ ಮಾರ್ತೀವಿ. 115 ಅಥವಾ ಬರೀ 15? 115. ನೋಡಿದ್ರ 50 ಚಿಕ್ಕದು. ಅಡಿಕೆ 900 ಗಿಡ ಇದೆ ಫಲ ಕೊಡೋದು. ಇನ್ನು ಈ ವರ್ಷ ನಾಟಿ ಮಾಡಿದ್ದೀವಿ ಒಂದು 200 ಗಿಡನ. ಮಾವು 30 ಮರಗಳಿದೆ. ಹಣ್ಣಿನ ಮರಗಳು 10 ಜಾತಿ ಇದೆ. ನಮ್ಮ ಮನೆಗೆ ಬೇಕಾದಂಥ ಹಣ್ಣನ್ನೆಲ್ಲ ನಾವೇ ಬೆಳ್ಕೊತೀವಿ. ಹೂವಿನ ಗಿಡಗಳು, ತರಕಾರಿ, ಮನೆಗೆ ಬೇಕಾದಂಥ ತರಕಾರಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ನಾವೇ ಬೆಳ್ಕೊತೀವಿ. ಒಬ್ಬ ಆಳು ಇಟ್ಕೊಂಡಿದ್ದೀವಿ. ಅವರ ಸಹಾಯದಿಂದ ಎಲ್ಲವನ್ನೂ ನಿರ್ವಹಿಸ್ತಿದ್ವಿ. ಎಲ್ಲಕ್ಕೂ ಡ್ರಿಪ್ ಮಾಡಿದ್ದೀವಿ. ನೀರಿಗೂ ಏನು ತೊಂದರೆ ಇಲ್ಲ. 2 ಬೋರ್ ಇದೆ. ಫೆನ್ಸ್ ಹಾಕ್ಸಿದ್ದೀವಿ. ತಂತಿ ಬೇಲಿ ಹೆಣ್ಕೊಂಡಿದ್ದೀವಿ. ಮನೇನ ಅಲ್ಲೇ ಕಟ್ಕೊಂಡಿದ್ದೀವಿ. ತೋಟದೊಳಗಡೆನೇ ವಾಸ. ಸಿಟಿನಲ್ಲಿ ಇದ್ವಿ ಮುಂಚೆ. ಇವಾಗ ತೋಟಕ್ಕೆ ಬರಬೇಕು ಅಂತ 15 ವರ್ಷ ಆಯಿತು ತೋಟಕ್ಕೆ ಬಂದು ಶಿಫ್ಟ್ ಆಗಿ. ಆರಾಮಾಗಿದ್ದೀವಿ ಸರ್. ಬೇರೆ ಗಿಡಗಳನ್ನು ಒಂದಷ್ಟು ಪಟ್ಟಿ ಮಾಡ್ಕೊಂಡಿದ್ದೀರಲ್ಲ, ಹೇಳ್ಬಿಡಿ ಅದನ್ನು. ಬೇವು 10 ಗಿಡ ಇದೆ. ಆಮೇಲಿಂದ ತೇಗ 100 ಇದೆ. ಸಿಲ್ವರ್ 50 ಇದೆ. ಹೊನ್ನೆ 1, ಮತ್ತಿ 1, ಶ್ರೀಗಂಧ 10 ಗಿಡ ಇದೆ. ಎಲ್ಲರೂ ಗಂಧನ ಇದು ಅಲ್ಲ, ಇದು ನಾಯಿಗಂಧ, ಇದು ಬೆಲೆ ಬಾಳಲ್ಲ ಅಂತಾರೆ. ಆದರೆ ನನ್ನ ಅನಿಸಿಕೆ ಏನು ಅಂದರೆ, ಯಾರನ್ನಾದರೂ ಕೇಳಿ ಫಾರೆಸ್ಟ್ ಆಫೀಸರ್ನ ಅದು ಯಾವ ಗಂಧ ಅಂತ ತೋರಿಸ್ಬೇಕು. ಎಲ್ಲ ಅಲ್ಲೇ 20 ವರ್ಷ ಆಗಿದೆ ಆ ಗಂಧದ ಮರಗಳಿಗೆ. ಹೇಳಿ ಗೌಡ್ರೆ, ಈಗ ಇನ್ನೇನಾದ್ರು ಬಿಟ್ಟಿದ್ರೆ ಸೇರಿಸ್ಬಿಡಿ. ನೀವು ಎಲ್ಲ ಹೇಳಿದ್ರಾ? ಎಲ್ಲ ಹೇಳಿದ್ದೀನಿ. ಬಿದ್ದೋಗಿರುತ್ತೆ ಏಜು. ಸ್ವಲ್ಪ ಮರು ಜಾಸ್ತಿ ಇರುತ್ತೆ ಇವಾಗ. ಆದರೂ
ಆಯಿತು. ಈಗ ನೀವು ಭಾಳ ಯೋಜನೆಗಾರರು ಅಂತ ಅನಿಸುತ್ತೆ. ಯಾಕೆಂದರೆ ಕೆಲಸದಲ್ಲಿರುವಾಗಲೇ ಜಮೀನು ತಗೊಂಡು ರಿಟೈರ್ ಆಗೋ ಹೊತ್ತಿಗೆ ಎಲ್ಲ ಮರಗಳು ಫಲಕ್ಕೆ ಬರಬೇಕು ಅನ್ನೋ ತರಹ ಯೋಜನೆ ಹಾಕಿದ್ದೀರ. ಈಗ ನೀವು ಜಮೀನು ತಗೊಂಡಾಗ ಅದು ಖಾಲಿ ಜಮೀನಿತ್ತು ಅಥವಾ? ಖಾಲಿ ಸರ್, ಹೊಲ ಖಾಲಿ ಏನೂ ಇರಲಿಲ್ಲ. ಓಕೆ. ನಾನು ತಗೊಂಡು ಅದನ್ನು ಬೋರ್ ಹಾಕ್ಸಿ ಕಂಪ್ಯೂಟರ್ ರೆಡಿ ಮಾಡಿ ತೋಟ ಮಾಡಿದ್ದು ನಾನೇ. ಆ ಸಸಿಗಳು ಕೂಡ ನಾನೇ ಏಳಿಸ್ಕೊಂಡೆ ಮನೆ ಹತ್ರನೇ. ತೆಂಗು, ಅಡಿಕೆ ಎಲ್ಲ ಮನೆ ಹತ್ರನೇ ಹಾಕಿ ಬಾಳೆ ಭಾಳ ಚೆನ್ನಾಗಿ ಬೆಳೆದೆ. ಇವಾಗಲೂ ಒಂದೊಂದು ಬಾಳೆ ಇದೆ, ಕೊಂಡ್ಕೊಳ್ಳಲ್ಲ. ತಿನ್ನಕ್ಕಂತೂ ಸಿಗುತ್ತೆ ಮನೆಗೆ, ಮಾರಾಟಕ್ಕೆ ಇಲ್ಲದೆ ಇದ್ರೂ ತಿನ್ನಕ್ಕೆ ಸಿಗುತ್ತೆ. ಈಗ ನೀವು ಜಮೀನನ್ನು ಆಯ್ಕೆ ಮಾಡುವಾಗಲೇ ನಿಮಗೆ ಅದೊಂದು ತೋಟ ಮಾಡಬೇಕು ಅನ್ನೋ ಒಂದು ಮನಸ್ಸಿತ್ತು? ಹೌದು ಸರ್. ಅಲ್ವೇ ಬೇರೆ ಕಡೆ ನೋಡಿದ್ರು ನನಗೆ ಇಷ್ಟ ಆಗಲಿಲ್ಲ. ಯಾಕೆ? ಅದು ಭೂಮಿ ನನಗೆ ಬರಲ್ಲ. ಯೋಚನೆ ಮಾಡಿದೆ, ನನ್ನ ಮುಂದಿನ ಭವಿಷ್ಯ ವಾಸಕ್ಕೆ ಯೋಗ್ಯ ಇಲ್ಲ, ಸಾಲದಕ್ಕೆ ದೂರ ಇದೆ, ತಲೆ ಹೊಡೆದ್ರು ಕೇಳೋರಿಲ್ಲ, ಅದೆಲ್ಲ ಬೇಡ ಅಂತೇಳಿ ಅವನಿಗೆ ಹತ್ತಿರ ಇದೆ ಇದು. ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಮಾಡಿದೆ. ನಿಮಗೂ ಇಷ್ಟ ಆಯ್ತಾ ಜಮೀನು? ಹ್ಞೂ ಸರ್, ಇಷ್ಟ ಆಯಿತು. ಗೌಡ್ರು ಆಯ್ಕೆ ಮಾಡಿದ್ದು? ಆಯಿತು ಸರ್. ಅದಲ್ಲದೆ ಇನ್ನೂ 40 ಎಕರೆ ತೊಗೊಂಡಿದ್ದೀವಿ ಸರ್. ಅಣ್ಣೂರ ಹತ್ರ, ಹುಣಸೂರಿಂದ ಆಚೆ 17 ಕಿಲೋಮೀಟ್ರು. ಮಕ್ಕಳಿಗೆಲ್ಲರಿಗೂ 10 ಎಕರೆ ಬರೆದು ಕೊಟ್ಬಿಟ್ಟಿದ್ದೀವಿ, ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಇದನ್ನು ಮಾತ್ರ ನಾವು 7 ಎಕರೆನ ನಾವು ಮಾಡ್ತಾಯಿದ್ದೀವಿ. ಅಲ್ಲಮ್ಮ, 2 ಎಕರೆ 5 ಎಕರೆ ನೋಡೋದೇ ಕಷ್ಟ ಅಂತಾರೆ. 40 ಎಕರೆ ಖರೀದಿ ಮಾಡಿದ್ವಿ ಸರ್. 8 ವರ್ಷ ಒಳ್ಳೆ ಬೆಳೆ ತೆಗೆದ್ವಿ ಅಲ್ಲಿನೇ. ನಮ್ಮ 3ನೇ ಮಗ ಇದ್ದ ಜೊತೆಯಲ್ಲಿ ಅವನು ತುಂಬ ಕಷ್ಟಪಟ್ಟು ಅದನ್ನು ನಿರ್ವಹಿಸ್ತಾ ಈಗ ಅವನಿಗೆ ಕೆಲಸ ಸಿಕ್ತು, ಯಾವುದೋ ರಿಯಲ್ ಎಸ್ಟೇಟ್ ಇದಕ್ಕೆ ಸೇರಿಕೊಂಡ. ಹಾಗಾಗಿ ಈಗ ಆ ಜಮೀನನ್ನು ಶುಂಠಿಯವರು ಕೊಟ್ಬಿಟ್ಟಿದ್ದೀವಿ. ಓಕೆ. ಅಂದರೆ ನೀವು ನಿಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಿ ಸಂಪಾದನೆ ಮಾಡಿದ ದುಡ್ಡಿಂದ 40 ಎಕರೆ ಜಮೀನು ತಗೊಂಡಿದ್ದು? ಇಲ್ಲ ಸರ್, ನನಗೆ ಸ್ಟೇಟ್ ಗೌರ್ಮೆಂಟಿಂದ ಒಂದು ಸೈಟ್ ಕೊಟ್ಟಿದ್ದರು. ಇದು ಮೂಡಾದಿಂದ ತುಂಬ ವರ್ಷದಲ್ಲೇ ಹಾಕ್ಕೊಂಡಿದ್ದೆ ಅಪ್ಲಿಕೇಶನ್ನು. ನನ್ನ ಕೊನೆ ಆಸೆ ಮೈಸೂರಲ್ಲಿ ಇರಬೇಕು, ನಾವು ವಯಸ್ಸಾದ್ಮೇಲೆ ಡಾಕ್ಟರ್ ಸ್ಪೆಷಾಲಿಟಿ ಬೇಕು ಅಂತ ಅಂದ್ಕೊಂಡು ತೆಗೆದಿದ್ದು. ಆಮೇಲೆ ಮಕ್ಕಳೆಲ್ಲ ಹೇಳಿದ್ರು ಜಮೀನು ಬೇಕು ಅಂದಾಗ ಅದನ್ನು ಮಾರಿಬಿಟ್ಟು 60 ಲಕ್ಷಕ್ಕೆ ಹೋಯ್ತು ಆ ಜಮೀನು. ಊರಿನಲ್ಲಿ 1-2 ಸೈಟ್ ಇತ್ತು, ಅದೆಲ್ಲ ಮಾರಿಬಿಟ್ಟು 1.25 ಕೋಟಿ ಕೊಟ್ಟು ಆ ಜಾಗ ತೊಗೊಂಡ್ವಿ. ಮಕ್ಕಳು ಎಲ್ಲರೂ ಸಹಾಯ ಮಾಡಿದ್ರು, ಸಹಕರಿಸಿದ್ರು. ಈ ಜಮೀನಿಗೂ ತೇಗ ಅದೆಲ್ಲ ನೆಟ್ಟಿದ್ದು ಈ ಮಗ ಹರೀಶ. ಓಕೆ ಓಕೆ. ಹೇಳಿ ಗೌಡ್ರೆ, ಈಗ ನಿಮ್ಮ ಜಮೀನು ಖಾಲಿ ಇತ್ತಲ್ಲ, ಈಗ ನನಗೆ ಇಂಥದೇ ಜಮೀನು ಖರೀದಿ ಮಾಡಬೇಕು ಅನ್ನೋದಕ್ಕೆ ನೀವು ಊರ ಹತ್ರ ಇರೋದನ್ನ ಒಂದು ಆಯ್ಕೆ ಮಾಡಿದ್ರಿ. ಈ ಮಣ್ಣು ಮತ್ತು ಬೇರೆದನ್ನೆಲ್ಲ ಯಾವ ಥರ ಡಿಸೈಡ್ ಮಾಡಿದ್ರಿ? ಮಣ್ಣು ಎಲ್ಲ ನೋಡೇ ತಗೊಂಡೆ ಸರ್. ತುಂಬ ಚೆನ್ನಾಗಿದೆ ಮಣ್ಣು. ಅಂದರೆ ಯಾವ ಥರ ಇರಬೇಕು, ತೋಟ ಮಾಡೋಕ್ಕೆ ಯಾವ ಥರ ಇರಬೇಕು ಮಣ್ಣು ಅಂತೀರಿ? ಹೆಚ್ಚಿಗೆ ಕಲ್ಲದೆಲ್ಲ ಇಲ್ದೇನೆ ಫಲವತ್ತಾದ ಕೆಂಪು ಮಣ್ಣು, ನಿಶ್ಚಿತವಾಗಿ ಮರಳು ಮಿಶ್ರವಾಗಿರುವಂಥದ್ದು ನೋಡಿ ಸೆಲೆಕ್ಟ್ ಮಾಡಿ ತಗೊಂಡೆ. ಇದನ್ನು ಅದೇ ತಗೋಬೇಕು ಅಂತ ಇವರು ಅಲ್ಲಿ ನೋಡಿದ್ದು 9 ಎಕರೆಗೆ ಮಗ ಮತ್ತು ಹೆಂಗಸರು ನೋಡಿದ್ದು 9,000 ರೂಪಾಯಿ. ಇದು 40,000 ರೂಪಾಯಿ ಎಕರೆ. ಸರಿ, ಅದನ್ನು ನೋಡೋಕ್ಕೂ ಹೋಗಲಿಲ್ಲ ನಾನು. ಓಕೆ, ಇದು ನನಗೆ ಇಷ್ಟವಾಗಿದೆ, ಇಲ್ಲೇ ತಗೋಬೇಕು, ತಗೊಂಡ್ರೆ ಇಲ್ಲ ಜಮೀನೇ ಬೇಡ ಹಾಗೆ ಅಂತೇಳಿ ತಗೊಂಡು ಮಾಡಿದೆ. ಫಸ್ಟ್ ಏನು ಬೆಳೆದ್ರಿ ಹೇಳಿ ನೀವು? ಫಸ್ಟು ಸ್ಟಾರ್ಟಿಂಗಲ್ಲಿ ಕಡಲೆಕಾಯಿ, ರಾಗಿ ಇಂಥದ್ದನ್ನು 1-2 ವರ್ಷ ಮಾಡಿದೆ. ಸರಿ, ಆಮೇಲೆ ಇದ್ದು ಕೆಲವು ಕಾಡು ಮರಗಳು, ಮುಳ್ಳು ಮರಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗೆಸ್ಬಿಟ್ಟು ಕಂಪ್ಲೀಟ್ ತೆಂಗು ಅಡುಗೆ ನೆಟ್ಬಿಟ್ಟೆ ತಕ್ಷಣ. ತೆಂಗಿನ ಸಸಿನ ಮನೆಯಲ್ಲೇ ಬೆಳೆಸ್ಕೊಂಡೆ ಅಲ್ವಾ? ಬಿತ್ತನೆಕಾಯಿ ಎಲ್ಲಿಂದ ತಗೊಂಬಂದ್ರಿ? ಅಲ್ಲಿ ಕಗ್ಗೆರೆ ಅಂತ ನಮ್ಮ ಪಕ್ಕದೂರಲ್ಲಿ ಇದೆ, ಹಳೆಯ ಮರಗಳು ತುಂಬ ಫಲವತ್ತಾಗಿತ್ತು. ಒಳ್ಳೆ ಸೈಜ್ ಇದ್ದದ್ದು ನೋಡಿ ಸೆಲೆಕ್ಟ್ ಮಾಡ್ತಂದು ನಾನೇ ಕಾಂಪೌಂಡ್ ಒಳಗಡೆ ಕ್ಯಾರ್ನರ್ದಲ್ಲಿ ಹಾಕ್ಕೊಂಡು ಸೊಸಿ ಇಳಿಸ್ಕೊಂಡೆ. ಅಲ್ಲ, ತಾಯಿ ಮರ ಹೇಗಿರಬೇಕು ಅಂತ ನಿಮ್ಮ ಅನುಭವ ಹೇಳಿ. ತೆಂಗಿನ ಬಿತ್ತನೆ ತೆಂಗಿನ ಮರ ಗರಿಗಳು ತುಂಬ ರೌಂಡ್ ಇದಾಗಿರಬೇಕು, ಛತ್ರಿ ಥರ ಇರಬೇಕು, ಛತ್ರಿ ಥರ ಅದಿದ್ದು ಕಾಯಿ ರೌಂಡ್ಗೆ ಇದ್ದರೆ ಒಳ್ಳೆಯದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದೆ. ಓಕೆ. ನೀವು ಹೋಗಿದ್ರ ತಾಯಿ ದೇವಿರಮ್ಮನವರು? ಹ್ಞೂ ಸರ್. ಮರ ನೋಡಕ್ಕೆ ಹೋಗಿದ್ರು ಅಥವಾ ಬಿತ್ತನೆಕಾಯಿ ಬರೀ? ನನ್ನ ತಂಗಿ ಕೊಟ್ಟಿದ್ವಿ, ಅಲ್ಲಿ ತಂಗಿ ಯಜಮಾನರು ಸೆಲೆಕ್ಟ್ ಮಾಡಿ ನಮಗೆ ತಂದು ಕೊಟ್ಟರು. ನಾವಿಲ್ಲೇ ನಾಟಿ ಮಾಡಿಕೊಂಡು ಗಿಡ ಏಳಿಸ್ಕೊಂಡ್ವಿ. ಅಡಿಕೆನೂ ಅಷ್ಟೇ, ತೆಂಗು ಚಿಲ್ಕುಂದದಲ್ಲಿ ತಂದು ಅಡಿಕೆ ಸ್ಥಳದ್ದು ಚೆನ್ನಾಗಿದೆ ಅಂತೇಳಿ. ಚಿಲ್ಕುಂದ ಎಲ್ಲಿ, ಯಾರ ತೋಟ ಅಂತ ಏನಾದ್ರು ಹೇಳಕ್ಕೆ ನೆನಪಿದೆಯಾ? ಸೀತಾರಾಮ ಸೀತಾರಾಮ ಅಂತ.
ಪರವಾಗಿಲ್ಲ, ಇಬ್ರು ಹೇಳ್ತೀರಾ ಹೆಸರನ್ನ ಚೆನ್ನಾಗಿ. ಅಂದ್ರೆ ಇಬ್ರು ಹೋಗಿದ್ರ ಒಟ್ಟಿಗೆ? ಹೋಗ್ತಿರ್ತೀವಿ ಸರ್, ಫೋನ್ ಮಾಡ್ತಿರ್ತೀನಿ. ಹೋಗ್ತಿರ್ತೀವಿ. ಪುನಃ ಕಳೆದ ಸಾರಿ ಒಂದು 2,000 ಗೋಟ್ ಅಲ್ಲೇ ತಂದು ನಮ್ಮ ಮರ ಇದ್ರು ಅದನ್ನ ಏಳಿಸ್ಬಿಟ್ಟು ಹಾಕಿದ್ದೀನಿ. ಓಕೆ. ಅಲ್ಲ, ಯಾಕೆ ಮತ್ತೆ ಕರಕೆ ನಿಮ್ಗೆ ಏನ್ ಸಸಿ ಮಾಡಿ ಮಾರ್ತೀರಾ? ಚಿಕ್ಕ ಮಗ ತಗೊಂಡಿದ್ದಾನೆ ಸರ್ ಜಮೀನು ಅಲ್ಲಿ ಕೋಟೆ ಹತ್ರ, ಒಂದು 5-6 ಎಕರೆ. ಎಷ್ಟಿದೆ ಅಂತ ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ. ಅವನಿಗೆ 1,000 ಗಿಡ ನೆಟ್ಟು ಕೊಟ್ವಿ, ಸಸಿ ಮಾಡಿ, ನರ್ಸರಿ ಮಾಡಿ. ಸ್ವಲ್ಪ ಮಾರಾಟ ಮಾಡಿಕೊಂಡೆ ಜಾಸ್ತಿ ಆಗಿದ್ದನ್ನು. ಇನ್ನೊಂದು 200 ಗಿಡ ಉಳಿದಿತ್ತು, ಅದನ್ನು ಈ ವರ್ಷ ನಮ್ಮ ತೋಟಕ್ಕೆ ನೆಡ್ಸಿದ್ದೀನಿ. ತೆಂಗೊಳಗಡೆ ನೆಡ್ಸ್ಬಿಟ್ಟೆ, ಬೇಡ ಅಂತ ಮಕ್ಕಳು ತೆಂಗು ಇದು ಎರಡೂ ಕಾಂಪಿಟೇಷನ್ ಆಗುತ್ತೆ, ಫಲ ಬಿಡಲ್ಲ ಅಂತ 33 ಅಡಿಗೆ ಹಾಕಿದ್ದೀವಿ. ತುಂಬ ಮಧ್ಯ ಎಲ್ಲ ಜಾಗ ಇತ್ತು. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತೀನಿ ತೋಟದ್ದೆಲ್ಲ ಬೆಳೆಗಳು. ಸಾವಯವನೇ ನಾವು ಮಾಡೋದು, ಯಾವ ಔಷಧಿನೂ ಹಾಕಲ್ಲ, ಕೆಮಿಕಲ್ಸ್ ಹಾಕಲ್ಲ. ದನಿನ ಗೊಬ್ಬರ ಇಲ್ಲದೆ ಹೋದರೆ ನಾನೇ ಗೊಬ್ಬರ ತಯಾರು ಮಾಡ್ಕೊಳ್ತೀನಿ. ಹಸಿರೆಲೆ ಗೊಬ್ಬರ ತರಗ್ ಬರುತ್ತೆ ಸರ್, ತೇಗ ಇದೆಯಲ್ಲ ಸುತ್ತ, ತುಂಬ ತರಗ್ ಬರುತ್ತೆ. ಅದನ್ನೆಲ್ಲ ಗುಡಿಸಿಸ್ಬಿಟ್ಟು ಅದರ ಬುಡಕ್ಕೆ ಹಾಕಿಸ್ಬಿಡ್ತೀನಿ. ಅಡಿಕೆಗೆ, ತೆಂಗಿಗೆ ಮುಚ್ಚಳಿಕೆ ಮಾಡ್ತೀನಿ. ಕಳೆನ ಕೊಚ್ಚಿಸ್ತೀನಿ ವರ್ಷಕ್ಕೆ 2 ಸಲ. ಯಾಕೆ ಅಂದರೆ ಉಳುಮೆ ಮಾಡಲ್ವಲ್ಲ, ಉಳಲ್ಲ, ಟ್ರ್ಯಾಕ್ಟ್ರು ಏನೂ ಬರಲ್ಲ. ದನಗಳು ಸಾಕಿದ್ವಿ, ಈಗ ನಮ್ಮ ಕೈಲಿ ಆಗಲ್ಲ ಅಂತ ಕೊಟ್ಬಿಟ್ವಿ. ಈಗ ಗೌಡ್ರು ಹೇಳ್ತಾರೆ, ಹೆಂಗೆ ಮಾಡಿದ್ರಿ ತೋಟ ಹೇಳಿ ಗೌಡ್ರೆ? ಆರಂಭದಲ್ಲಿ ಖಾಲಿ ಜಮೀನಲ್ಲಿ ಹೆಂಗೆ ತೆಂಗು ನೆಟ್ಕೊಂಡ್ರಿ, ಹೆಂಗೆ ತೋಟ ಎಬ್ಸಿದ್ರಿ ಹೇಳಿ? ಮೊದಲು ತುಂಬ ಕಡಿಮೆ ಬೆಲೆಗೆ ಆರುಗಳು ಬರ್ತಿತ್ತು ಉಳುಮೆ ಮಾಡೋದಕ್ಕೆ. 30 ರೂಪಾಯಿ ಒಂದು ಆರು. ಅವತ್ತೊಂದು ದಿವಸ ಒಂದು 10 ಆರು ಒಟ್ಟಿಗೆ ಮಾಡಿಬಿಟ್ರೆ ಒಂದೇ ದಿವಸ ಉಳಿಸ್ಬಿಡ್ತಿದ್ದೆ. ಹಾಗೆ 2 ವರ್ಷ ವ್ಯವಸಾಯ ಮಾಡಿದೆ. ಇದಕ್ಕೆ ಕಡಲೆಕಾಯಿ, ರಾಗಿ ಇದು ಅಂತ. ಅದರಲ್ಲೇನು ಪ್ರಯೋಜನ ಆಗಲ್ಲ ಅಂತ ತಕ್ಷಣ ತೆಂಗು ಇದನ್ನು ನೆಟ್ಕೊಂಡೆ. ನೆಟ್ಟು ನಮ್ಮ ಮಕ್ಕಳು ಸಹಕಾರ ಕೊಟ್ಟರು. ಎಲ್ಲ ಮಕ್ಕಳು ಚಿಕ್ಕವರು ಹೈಸ್ಕೂಲಲ್ಲಿ ಓದ್ತಾಯಿದ್ರು. ಈಗ ಹರೀಶ ಈ ತೇಗ ಸೊಸೆನ ಹೇಗೆ ನೆಟ್ಟ ಅಂದರೆ ಯಾರೂ ನಂಬಲ್ಲ. ಗುಂಡಿ ತೆಗೆದು ಕ್ರಮವಾಗಿ ಏನು ಈಗ ಆಧುನಿಕವಾಗಿ ಹೇಳ್ತಾರೆ ಅದು ಅಲ್ಲ. ಅವನೇನು ಮಾಡ್ದ, ಸುಮ್ಮನೆ ಪರದು ನೆಟ್ಬಿಟ್ಟ. ಈ ಸೈಜ್ ಇದೆ ಸರ್ ನನ್ನ ತೆಗೆದ ಮರ, ಹೆಂಗಿದೆ ಸೈಜ್ ಹಿಂಗಿದೆ, ಅದು ಏಟು ಇದೆ. ಆಳಕ್ಕೆ ನೆಟ್ಟು ಕ್ರಮವಾಗೂ ಮಾಡಿಲ್ಲ, ಅಷ್ಟರಲ್ಲೇ ಭಾಳ ಚೆನ್ನಾಗಿ ಬಂದಿದೆ. ಆಯಿತು. ಅಂದರೆ ತೋಟದ ಸುತ್ತ ಮೊದಲು ತೇಗ ಹಾಕ್ಕೊಂಡ್ರೆ? ತೇಗ ಹಾಕ್ಕೊಂಡೆ ಅಲ್ವೇ. 100 ತೇಗ 100 ಸಿಲ್ವರ್ ಹಾಕ್ಕೊಂಡೆ. ಸಿಲ್ವರ್ ಈಗ ಒಂದು 10-12 ವರ್ಷದಲ್ಲಿ 1,40,000 ಕೊಟ್ಬಿಟ್ಟೆ. ಮಧ್ಯೆ ಆಯಿತು. 15 ಅಡಿ ಅಂತರದಲ್ಲಿ ಮಧ್ಯದಲ್ಲಿ ಹಾಕ್ಕೊಂಡಿದ್ದೆ, ತೇಗದ ಮಧ್ಯೆ. ಇನ್ನು ತೇಗದ ಮರ ದಪ್ಪಾಗಲ್ಲ ಅಂಥೇಳಿ ಅದನ್ನು ಕಟಾವು ಮಾಡಿ ಅದನ್ನು ಕೊಟ್ಬಿಟ್ಟಾದ್ಮೇಲೆ ತೇಗದ ಮರ ಒಳ್ಳೆ ಸೈಜ್ ಬಂದಿದೆ. ಈಗ ದೇವಿರಮ್ಮನವರು ಮತ್ತು ಪುಟ್ಟಸ್ವಾಮಿ ಗೌಡರು ಇಬ್ಬರು ಹೇಳಬೇಕು, ಈ ವ್ಯವಸಾಯನ ತಾವು ಆರಂಭ ಮಾಡಿದಾಗ ನೀವಿಬ್ಬರು ಕೆಲಸದಲ್ಲಿದ್ರಿ. ಅಂದ್ರೆ ಈ ಕೆಲಸದಲ್ಲಿ ಉಳಿಸಿದ ಹಣನ ತಗೊಂಡೋಗಿ ವ್ಯವಸಾಯಕ್ಕೆ ಹಾಕ್ತಿದ್ರಾ? ಹೌದು ಸರ್. ಅಥವಾ ವ್ಯವಸಾಯದಲ್ಲೇ ಸಂಪಾದನೆ ಮಾಡಿ ವ್ಯವಸಾಯಕ್ಕೆ ಹಾಕ್ತಿಲ್ಲ? ಅದಕ್ಕೂ ಹಾಕ್ಕೊಂಡಿದ್ದೀವಿ. ಆ ನಂತರ ಈಗ ಅದು ನಮಗೆ ಕೊಡ್ತಾ ಇದೆ. ಎಷ್ಟು ವರ್ಷ ಆ ಥರ ನಿಮ್ಮ ಸಂಬಳದ ಹಣನ ವ್ಯವಸಾಯಕ್ಕೆ ಹಾಕಿರ್ಬೋದು? ಸಂಬಳದ ಹಣ ಒಂದು 5-6 ವರ್ಷ. ನೋಡಿ, ಅವ್ರು 6 ಅಂತಾರೆ, ಇವ್ರು 10 ಅಂತಾರೆ. ಯಾವ ಸರಿ ಮೇಡಮ್ನವ್ರೆ? 6 ವರ್ಷ. 6 ವರ್ಷ. ಹೌದಾ? ಅಂದ್ರೆ ನಿಮ್ದು 6 ವರ್ಷ, ಮೇಡಮ್ದು 10 ವರ್ಷ. ಅಷ್ಟಕ್ಕೆ ಫಲಕ್ಕೆ ಬಂದ್ಬಿಡ್ತದ್ದು. ಹೌದಾ? 7ನೇ ವರ್ಷಕ್ಕೆ ಫಲ ಕೊಡ್ತು. ಇನ್ನು ಅದನ್ನು ಮಾರಾಟ ಅದು ಇದು ಶುರುವಾಯಿತು. ಎಷ್ಟೋ ಅಲ್ಲಿ ಖರ್ಚು ಅಲ್ಲಿಗೆ ಆಗೋವಷ್ಟು ಆಯಿತು. ಬಾಳೆ ಬಂತು. ಅವತ್ತಿನ ಕಾಲದಲ್ಲಿ 80,000 ರೂಪಾಯಿ. ಯಾವಾಗ ಈಗ 20 ವರ್ಷದಲ್ಲಿ ನಾ ಹೇಳೋದು. ಅವತ್ತು ಸಿಕ್ಕಾಪಟ್ಟೆ ಕಮ್ಮಿ ರೇಟು. ಇವತ್ತಾಗಿದ್ರೆ ಒಂದೊಂದು ಬಾಳೆಗೊನೆ ಆವರೇಜು 15 kg ಬಂತು ನಂದು. 80,000 ರೂಪಾಯಿ ಆಗಿತ್ತು ಅವತ್ತದು ಬಾಳೆ. ಭಾಳ ದೊಡ್ಡ ಹಣನೇ ಅವತ್ತಿನ. ದೊಡ್ಡ ಹಣ. ಅದು ಡ್ರಿಪ್ ಮಾಡಿಸ್ತೆ. ನಾನೆಲ್ಲ ಮನೆಯವ್ರಿಗೆ ಏನಾದ್ರು ಸರಾಗಿರ ಮಾಡಿಸ್ಕೊಂಡ್ರೆ? ಇಲ್ಲ ಸರ್, ಅದು ಅವರು ಕೆಲಸದಲ್ಲಿ ಇದ್ರು ಅವ್ರು ಮಾಡಿಸ್ಕೊಂಡ್ರು ಸರ್. ನಮ್ದೇನು ಅದಕ್ಕೆ ಅಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದನ್ನೇ ಹೊರತು ಈ ಬಂದ ಆದಾಯನ ಮಕ್ಕಳಿಗೆ ಅಷ್ಟೊತ್ತಿಗೆ ಮಕ್ಕಳು ಹೈಯರ್ ಎಜುಕೇಷನ್ಗೆ ಬಂದ್ಬಿಟ್ರು. ದೊಡ್ಡ ಮಗ ಇಂಜಿನಿಯರ್ ಸೇರ್ಕೊಂಡ, ಇವ ಅಡ್ವೊಕೇಟ್ ಇಲ್ಲಿಂದನೇ ಬಂದು ಓದ್ತಾ ಇತ್ತು. ಎಷ್ಟು ಜನ ಮಕ್ಕಳು ನಿಮ್ಗೆ? 4 ಜನ ಗಂಡು ಮಕ್ಕಳು ಸರ್. ದೊಡ್ಡವನು ಇಂಜಿನಿಯರು, ಈಗ ಸಾಫ್ಟ್ವೇರ್ ಕಂಪ್ನಿ ಇಟ್ಕೊಂಡಿದ್ದಾನೆ ಸ್ವಂತ ಬೆಂಗಳೂರಿನಲ್ಲಿ. ಇವನು 2ನೇ ಮಗ ಲಾಯರು. 3ನೇ ಮಗ BCom ಮಾಡ್ಕೊಂಡು ಅವನು ರಿಯಲ್ ಎಸ್ಟೇಟಲ್ಲಿ ಸೇರ್ಕೊಂಡಿದ್ದಾನೆ. 4ನೇ ಮಗ M.Pharmacy ಗೋಲ್ಡ್ ಮೆಡಲಿಸ್ಟು. ಅವನು ಎಲ್ಲ ಸುಮಾರೆಲ್ಲ ಹೊರದೇಶ ಅಲ್ಲಿ ಎಲ್ಲ ಸುತ್ತಿ ಕಡೆಗೆ ಒಂದಷ್ಟು ಜಮೀನು ತಗೊಂಡು ಒಂದು 10-12 ಎಕರೆ ಜಮೀನು ತೊಗೊಂಡು ಸ್ವಂತ ಇಲ್ಲಿದೆ ಕಣೆ ನಾನು ಕೊಡ್ತೀನಿ 10 ಎಕರೆ ಬೇಡ ಅಂದರೂ ಕೇಳದೆ ತೊಗೊಂಡಿದ್ದೆ. ಅವನು ನಮ್ಮ ರಕ್ತ ಹರಿದಿದೆ. ಎಲ್ಲರೂ ಜಮೀನು ಇಷ್ಟ ಎಲ್ರಿಗೂ. ಓಕೆ, ಹಾಗಾಗಿ ಮಾಡ್ತಾಯಿದ್ದೀವಿ ಸರ್. ಹೇಳಿ ದೇವಿರಮ್ಮನವರೇ, ಯಾತಕ್ಕೆ ನಿಮಗೆ ಸಾವಯವ ಕೃಷಿನೇ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆ ರಾಸಾಯನಿಕ ಯಾಕೆ ಬೇಡ ಅನ್ನಿಸ್ತು?
ಅದು ಕೆಮಿಕಲ್ಸ್ ಹಾಕಿದ್ರೆ ಭೂಮಿನೂ ಹಾಳಾಗುತ್ತೆ ಸರ್. ಅದರಿಂದ ಬಂದಂಥ ಬೆಳೆ ತಿಂದರೆ ಎಲ್ಲರ ಆರೋಗ್ಯನೂ ಕೆಡುತ್ತೆ. ಹಾಗಾಗಿ ನಾನು ಮುಂಚಿಂದನೂ ನಾನು ಅಷ್ಟೇ, ನಮ್ಮನೆಯವರು ಅಷ್ಟೇ, ಯಾವುದೇ ಕೆಮಿಕಲ್ಸು ನಾವು ಹಾಕಲ್ಲ. ಅಡಿಕೆ ಚೆನ್ನಾಗಿ ಬರುತ್ತೆ, ಸುಮಾರು ಜನ ಬರ್ತಾರೆ, ಆ ಗೊಬ್ಬರ ಈ ಗೊಬ್ಬರ ಇದೆ, ನಾವು ಸಾವಯವದಿಂದನೇ ಮಾಡಿದ್ದೀವಿ, ಅದೇನೋ ಡಾಕ್ಟರ್ ಸಾಯಿಲ್ ಅಂತೆ ಇನ್ನೇನೇನೋ ಹೇಳ್ಕೊಂಡು ಬರ್ತಾರೆ. ಯಾವುದಕ್ಕೂ ನಾವು ತಲೆ ಕೊಟ್ಟಿಲ್ಲ. ದನಿನ ಗೊಬ್ಬರ ಹಾಕ್ತಾ ಇದ್ವಿ ಇಷ್ಟು ವರ್ಷ, ಈಗ 1 ವರ್ಷದಿಂದನೂ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾವೇ ಗೊಬ್ಬರನ ತಯಾರು ಮಾಡಿಕೊಂಡು. ಹೇಗೆ ತಯಾರು ಮಾಡ್ತೀರಿ ಒಂಚೂರು ಹೇಳಿ? ಅದು ಗುಂಡಿ ತೆಗೆದುಬಿಡ್ತೀವಿ, ಟ್ರಂಚ್ ಹೊಡೆಸ್ಬಿಟ್ಟು ಇಟಾಚಿನಲ್ಲಿ ಅದಕ್ಕೆಲ್ಲ ತುಂಬಿಸೋದು ಸರ್. ತೆಂಗಿನ ಮೊಟ್ಟೆ ಎಲ್ಲ ಕತ್ತರಿಸಿ, ಅಡಿಕೆದು ಬರುತ್ತೆ ತುಂಬ, ಅದನ್ನು ಕತ್ತರಿಸಿ, ಆಮೇಲೆ ಒಣಗಿದ ತರಗನ್ನು ಒಂದು ಸಲ ಹಾಕೋದು. ಕಳೆ ಕೀಳ್ತೀವಲ್ಲ ಆ ಹುಲ್ಲು ಏನೇನು ಸಿಗುತ್ತೋ ಎಲ್ಲ ತೊಗೊಂಡೋಗಿ ಅದಕ್ಕೆ ತುಂಬಿಸ್ತೀವಿ, ಮಣ್ಣು ಹರಡ್ತೀವಿ ಅದ್ರ ಮೇಲೆ. ಆಮೇಲೆ ಒಂದು 6 ತಿಂಗಳು ಕೊಳೆಯಕ್ಕೆ ಬಿಟ್ಟು ಎತ್ತಿಸ್ಬಿಡ್ತೀವಿ, ಇಟಾಚಿನಲ್ಲೇ ಕರೆದ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕಿ ಆ ಮಣ್ಣನ್ನೇ ತೊಗೊಂಡೋಗಿ ಹಾಕ್ತೀವಿ ಗಿಡಗಳಿಗೆ. ಅಂದರೆ ನೀವು ತೋಟದಿಂದ ಹೊರಗಡೆ ಗುಂಡಿ ಮಾಡಿಸೋದಾ? ಇಲ್ಲ, ತೋಟದೊಳಗಡೆನೆ ಜಾಗ ಬಿಟ್ಕೊಂಡಿದ್ದೀವಿ, ಸ್ವಲ್ಪ ಜಾಗನ ಅಲ್ಲಿ ಗುಂಡಿ ಮಾಡಿಸಿ ಅದಕ್ಕೆ ತುಂಬಿಸ್ತೀವಿ ಎಲ್ಲ ಪಟ್ಟೆಗಳು. ಗುಂಡಿ ಅಗಲ, ಉದ್ದ, ಆಳ? ಒಂದು 10 ಅಡಿ ಅಗಲ ಇದೆ, ಆಳ ಸ್ವಲ್ಪ ಹೋಗ್ತಾ ಹೋಗ್ತಾ ತೆಗಿತಾ ಆಳ ಆಗ್ಬಿಡುತ್ತೆ. ಒಂದು 20 ಅಡಿ ಅಗಲ ಇದೆ ಸರ್. ಹೌದಾ? ಅಂದರೆ ನಿಮ್ಮ ಕೆಲಸ ಎಲ್ಲದನ್ನು ತಗೊಂಡೋಗಿ ಅದಕ್ಕೆ ತುಂಬೋದು. ವರ್ಷಕ್ಕೊಂದ್ಸರಿ ತೆಗಿತೀರಾ? ಇಲ್ಲ, 6 ತಿಂಗಳಿಗೊಂದ್ಸಲ ತೆಗಿತೀವಿ. ಈಗ ತೆಗೆದು ಒಂದ್ಸಲ ಗುಡ್ಡೆ ಹಾಕಿದ್ದೀವಿ, ಅದನ್ನೆಲ್ಲ ತಗೊಂಡೋಗಿ ಗಿಡಗಳಿಗೆ ಹಾಕಿಸ್ತೀವಿ. ಗೋಡೆನಾದ್ರು ಹೊಡಿಸ್ತೀರಾ? ಇಲ್ಲ ಸರ್, ಮಾತ್ರ ಹೊಡ್ಸಲ್ಲ ಸರ್, ಗೋಡು ಹಿಡ್ಸಲ್ಲ ತೋಟಕ್ಕೆ. ಯಾಕೆ? ಕೆರೆ ಗೋಡಾಗಲ್ಲ, ಮಣ್ಣು ಮೇಲ್ಮಣ್ಣು ಹಾಕಿದ್ರೆ ನಡೆಯುತ್ತೆ. ಕೆಮ್ಮಣ್ಣು ಅದು ಇದು ಮೇಲ್ಮಣ್ಣು ಹೇರಿದ್ರೆ ಉಪಯೋಗ ಇದೆ. ಕೆರೆ ಗೋಡ್ ಮಣ್ಣು ಹೊಡೆದ್ರೆ ಅದಕ್ಕೆ ಸೆಟ್ ಆಗಲ್ಲ. ಅಲ್ಲ, ಎಲ್ಲರೂ ಗೋಡ್ ಹೊಡಿಬೇಕು ಅಂತಾರೆ. ಸರ್, ಒಂದ್ಸಾರಿ ಟ್ರಯಲ್ ನೋಡಿದೆ ನಾನು, ಸ್ವಲ್ಪ ಗಿಡ ಹಾಳಾಯಿತು, ನಿಲ್ಲಿಸ್ಬಿಟ್ಟೆ ಒಂದೇ ವರ್ಷ. ನಮಗೆ ಪಕ್ಕದಲ್ಲೇ ಸಿಕ್ಕುತ್ತೆ, ಕಾಲುವೆ ಥರ ಇದೆ ಒಂದು ನೀರಿದೆಯೋ ಹಳ್ಳ, ಅದು ಒಳ್ಳೆ ಗೋಡು ಅಂತ 1 ವರ್ಷ ಹಾಕ್ಬಿಟ್ಟೆ. ಸಿಕ್ಕಾಬಿಟ್ಟೆ ಆಳುಗಳು ಕರ್ಕೊಂಡು ಪಕ್ಕದಲ್ಲಿ ಅಲ್ವಾ ತೋಡಿ ಹೊರ್ಸಾಕ್ಬಿಟ್ಟೆ. ಅದೇನಾಗೋಯ್ತು, ಗಿಡ ಸ್ವಲ್ಪ ಡಲ್ಲಾಗೋಯ್ತು. ನೆಕ್ಸ್ಟ್ ಇಯರಿಂದ ಬಿಟ್ಬಿಟ್ಟೆ. ಫಸಲು 82 kg 500 ಅಡಿಕೆ ಗಿಡಕ್ಕೆ 1 ವರ್ಷ ಬಂದಿದ್ದು, ಆ ಗೋಡ್ ಹಾಕಿದ 2ನೇ ವರ್ಷದಲ್ಲಿ ಕೆಜಿಗೆ ಬಂದ್ಬಿಟ್ಟು 40 ಕ್ವಿಂಟಾಲ್ಗೆ. 82 ಕ್ವಿಂಟಾಲಲ್ಲಿ 40 ಕ್ವಿಂಟಾಲಲ್ಲಿ ನಿಲ್ಲಿಸ್ಬಿಟ್ಟು. ಯಾವಾಗ ಇದು ಗೋಡ್ ಆಗಲ್ಲ, ಬೇಡ ಅಂತ. ಅಲ್ಲ, ನಾಲೆ ಗೋಡು ಒಳ್ಳೇದಲ್ತಾನೆ ಇರ್ಬೋದು. ಕೆರೆ ಕಟ್ಟೆ ಗೋಡು? ಕೆರೆ ಕಟ್ಟೆದೇನೆ, ನಾಲೆ ಇಲ್ಲ ಅಲ್ಲಿ, ಕೆರೆ ಕಟ್ಟೆದೆಯ. ಇದು ಕೊಳತು ಒಂಥರ. ಇದು ಆ ನೀರನ್ನ ಒಂದ್ಸತಿ ಫ್ರೇ ಮಾಡಿಬಿಟ್ಟು ಬರ ಬಂದ್ಬಿಡ್ತಲ್ಲ, 4 ವರ್ಷ ಬರ ಬಂತಲ್ಲ ಸರ್, ಅವಾಗ ಏನು ಮಾಡಿದೆ, ನೀರಿದೆ ಅಂತ ಮೋಟ್ರಲ್ಲಿ ಹೊಡೆದ್ಬಿಟ್ಟೆ. ಅಡಿಕೆ ಗಿಡ ಎಷ್ಟೋ ಸತ್ಯ ಹೋಗ್ಬಿಟ್ಟು. ಕೆಮಿಕಲ್ಸು ಅದು ನೀರಲ್ಲಿ ಹರ್ಕೊಬಂದಿದೆಯಲ್ಲ, ಟೌನ್ ನೀರು. ನಾನು ನೀರಿಲ್ಲ ಅಂತ ಅವಾಗ ಕಷ್ಟಪಟ್ಟು ಚೆಕ್ ಡ್ಯಾಮ್ ಕಟ್ಟಿಸ್ದೆ. ಈಗ ಒಡೆದಾಕ್ಬೇಕು ಅನ್ನೋಂಗೆ ಆಗ್ಬಿಟ್ಟಿದೆ. ನೀರು ಗಲೀಜದು, ಆ ನೀರು ಯಾತಕ್ಕೂ ಉಪಯೋಗ ಇಲ್ಲ. ಅಂದರೆ ಅಕ್ಕಪಕ್ಕ ಬೋರ್ವೆಲ್ಗಳು ಇಂಪ್ರೂವ್ ಆಯ್ತು. ನಮ್ಮದು ಗೌರ್ಮೆಂಟ್ ಫಾರ್ಮ್ ಒಂದಿದೆ ಅಲ್ಲಿ, ಹಾರ್ಟಿಕಲ್ಚರು, ಅವ್ರಿಗೆ ಭಾಳ ಉಪಯೋಗ ಆಯಿತು ನನ್ನ ಚೆಕ್ ಡ್ಯಾಮಿಂದ. ಅವ್ರು ಹೇಳ್ತಾರೆ ಪಾಳು ಬಿದ್ದುಬಿಟ್ಟಿತ್ತದು. ನಾನು ಚೆಕ್ ಡ್ಯಾಮ್ ಕಟ್ಟಿದ್ಮೇಲೆ ಅವ್ರಿಗೆ ನೀರು ಬಂದ್ಬಿಡ್ತು ಸಿಕ್ಕಾಬಟ್ಟೆ. 2 ಚೆಕ್ ಡ್ಯಾಮ್ ಕಟ್ಸಿದೀವಿ. ಒಂದು ಗೌರ್ಮೆಂಟ್ನವ್ರು ಕಟ್ಟಿಸ್ಕೊಟ್ರು, ಒಂದು ನಾವೇ ಸ್ವತಃ ದುಡ್ಡು ಕೊಟ್ಟು ಕಟ್ಟಿಸ್ಕೊಂಡು. 2 ಹಳ್ಳ ಇದೆ ನೀರು ಹರಿಯೋದು, ಅದು ನಾನೇ ಮಳೆ ನೀರನ್ನು ಸಂಗ್ರಹ. ಇವಾಗ ಬೇಕಿಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಹೇಳಿ ದೇವಿರಮ್ಮನವ್ರೆ. ಅದೇ 2 ಚೆಕ್ ಡ್ಯಾಮ್ ಇದೆ. 1 ಚೆಕ್ ಡ್ಯಾಮು ನಾವೇ ಸ್ವಂತ ದುಡ್ಡು ಹಾಕಿ ಕಟ್ಟಿಸ್ಕೊಂಡ್ವಿ. ಚೆಕ್ ಡ್ಯಾಮ್ ಅಂದ್ರೆ ಅದು ನಿಮ್ಮ ಜಮೀನು ಒಳಗಡೆ ಇದೆಯಾ? ಒಳಗಡೆ ಜಮೀನು ಒಳಗಡೆ. ಆಯ್ತು. ಅದು ಮಳೆ ನೀರು ಬಂದು ಸಂಗ್ರಹ ಆಗುತ್ತೆ. ಹಾಗಾಗಿ ನಾವು ಅದನ್ನೇನು ನೀರು ಗಿಡಗಳಿಗೆ ಹಾಯಿಸಲ್ಲ, ಆದರೆ ಬೋರ್ವೆಲ್ಗಳಿಗೆ ಸಪ್ಲೈ ಆಗುತ್ತೆ. ಭೂಮಿಗೂ ಗೋಡ್ ಮಣ್ಣಲ್ಲಿ ಒಳ್ಳೆ ಸಾಯಿಲ್ ಇರಲ್ಲ ಸರ್, ಸಾಯಿಲ್ ಎಲ್ಲ ಹೊಟ್ಟೋಗಿರುತ್ತೆ ನೀರೊಳಗಡೆ. ಈ ಉಳಿದಿರೋದು ಒಂಥರ ಇದು ಡಸ್ಟು ಮತ್ತು ಈ ಪಾತ್ರೆ ತೊಳೆದು ಎಲ್ಲ ನೀರು ಬರುತ್ತಲ್ಲ ಸರ್, ಅದಕ್ಕೆ ಅಲ್ಲಿಗೆ ಬಟ್ಟೆ ಒಗೆಯೋದು, ಸೋಪ್ ನೀರು ಎಲ್ಲ ಮಿಕ್ಸ್ ಆಗಿರುತ್ತೆ. ಅದಲ್ಲೇ ಸ್ಟೋರ್ ಆಗಿ ಮಣ್ಣು ಚೆನ್ನಾಗಿರಲ್ಲ ಗಿಡ. ಆಸಿಡ್ ವಾಶ್ ಅದೆಲ್ಲ ಮಾಡ್ತಾರೆ. ಟೌನ್ ಹತ್ರ ಆಗೋಯ್ತಲ್ಲ ಸರ್ ಇವಾಗ. ಮೊದಲು ಹಳ್ಳಿಲಿ ಆ ಥರ ಏನು ಇದಾಗ್ತಾ ಇರಲಿಲ್ಲ. ಇವಾಗ ನೆಲ ಆಸಿಡ್ ವಾಶ್ ಮಾಡ್ತಾರೆ, ಆ ನೀರೆಲ್ಲ ಇಲ್ಲಿಗೆ ಬರುತ್ತೆ. ಹಾಗಾಗಿ ಈಗ ಅದು ನೀರನ್ನು ಉಪಯೋಗಿಸಲ್ಲ ನಾವು ಯಾತಕ್ಕೂ. ಈ ಕೆರೆ ಕಟ್ಟೆಗಳು ಸಣ್ಣ ಪುಟ್ಟ ಮಳೆ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ತಾವು ಹೇಳಿದ್ರಲ್ಲ ಚೆಕ್ ಡ್ಯಾಮ್ ಅಂತ, ಅದನ್ನು ಮಾಡಬೇಕು ಅಂತ ಅನಿಸಿದ್ದೆ ಯಾಕೆ ತಮಗೆ? ಒಬ್ಬರು ನಮ್ಮ ಪರಿಚಯ ಇದ್ದರು,
ಮಾದಪ್ಪ ಅವರು ಬಂದು ನಮ್ಮ ತೋಟ ನೋಡಿದಾಗ ನಾನೊಂದು ಚೆಕ್ ಡ್ಯಾಮ್ ಕಟ್ಟಿಸ್ಕೊಡ್ತೀನಿ ನಿಮಗೆ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವ್ರು ಕಟ್ಟಿಸ್ಕೊಟ್ರು. ಆಮೇಲೆ ಆ ಜನ ಇದ್ರಲ್ಲ, ಆಳುಗಳೆಲ್ಲ ಇದ್ರಲ್ಲ, ಅವರನ್ನೇ ಉಪಯೋಗಿಸ್ಕೊಂಡು ಅವ್ರಿಗಿಷ್ಟು ದುಡ್ಡು ಅಂತ ಮಾತಾಡ್ಬಿಟ್ಟು ನಾವು ಇನ್ನೊಂದು ಇದು ಬರುತ್ತೆ ಹಳ್ಳ, ಅಲ್ಲಿಗೆ ಚೆಕ್ ಡ್ಯಾಮ್ ಮಾಡಿಸ್ಕೊಂಡ್ವಿ. ಅದು ಒಳ್ಳೆ ನೀರು, ಮಳೆ ನೀರೇ ಸಂಗ್ರಹ. ಅದನ್ನು ಬೇಕಾದ್ರೆ ಉಪಯೋಗಿಸ್ಕೋಬೋದು, ನಮಗೆ ಬೇಡ, ಇರಲ್ಲ, ಉಳಿಯಲ್ಲ ಅದು. ಅಲ್ಲ ಆಯಿತು, ಅದರಿಂದ ಏನು ಅನುಕೂಲ ಆಯ್ತು ನಿಮಗೆ ಅದನ್ನು ಹೇಳಿ. ಆವಾಗ ಮಳೆ ಇಲ್ಲದೆ ಇದ್ದಾಗ ತುಂಬ ಅನುಕೂಲ ಆಗುತ್ತೆ ಸರ್. ಚೆಕ್ ಡ್ಯಾಮಲ್ಲಿ ನೀರು ಯಾವಾಗ ಸ್ಟಾಕ್ ಆಯಿತು ನಮ್ಮ ತೋಟ ತನು ಆಯಿತು. ಬರಗಾಲ ಎಲ್ಲ ತೋಟ ಹಾಳಾದ್ರೆ ನಮ್ಮ ತೋಟ ಹಾಳಾಗಲಿಲ್ಲ, ತುಂಬ ಉತ್ಕೃಷ್ಟವಾಗಿತ್ತು. ಅದಕ್ಕೋಸ್ಕರ ಇದಕ್ಕೋಸ್ಕರ ಕಟ್ಸಿದ್ದು ನಾನು ಅದನ್ನ ಚೆಕ್ ಡ್ಯಾಮ್. ಇವಾಗ ಏನಾಗೋಗಿದೆ, ಈ ಸಿಟಿ ಬಂದು ಕೊಳಚೆ ನೀರು ಹರಿಯುತ್ತಲ್ಲ, ಈಗ ಏನಪ್ಪ ಮಾಡೋದು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ ಸರ್. ಅಲ್ಲ ಈಗ ನಿಮ್ಮ ಜಮೀನನ್ನ ನೀವು ಆರಂಭ ಮಾಡಿದ್ದು ಬೋರ್ವೆಲ್ ಕೊರ್ಸೆ ಅಲ್ವೇ? ಬೋರ್ವೆಲ್ ಕೊರ್ಸೆ. ಎಷ್ಟು ಬೋರ್ವೆಲ್ ಇದೆ ನಿಮ್ಮ ಜಮೀನು? 2 ಇದೆ ಸರ್. ಸಾಕಷ್ಟು ನೀರಿಲ್ಲ, 3 HP ಓಡುತ್ತೆ. ಒಂದು ಅಡಕೆ ಒಂದು ತೆಂಗಿಗೆ ಮಾಡಿದ್ದೆ. ಈ ವರ್ಷ ಏನು ಮಾಡಿದ್ದೀನಿ, ನಮಗೆ ಹೆಚ್ಚಿಗೆ ಓಡಾಡಕ್ಕೆ ಸ್ವಲ್ಪ ಕಷ್ಟ. ಇವಾಗ ಕಳೆದ ವರ್ಷದವರೆಗೂ ಕೆಲಸ ಮಾಡಿದೆ, ಈಗಲೂ ಸಣ್ಣ ಪುಟ್ಟ ಮಾಡ್ತೀನಿ, ಅಂದರೆ ಹೆಚ್ಚಿಗೆ ಆಗಲ್ಲ. ಅದಕ್ಕಾಗಿ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದಿರಿ, ಪೈಪ್ ಲೈನ್ ಎಲ್ಲ ಚೇಂಜ್ ಮಾಡಿಸಿದ್ವಿ, ಡ್ರಿಪ್ಗೆ ಮಾಡಿಬಿಟ್ಟಿದ್ದೀನಿ. 2 ಬೋರನ್ನು ಎಲ್ಲಾನು ಒಂದಕ್ಕೆ ಕನೆಕ್ಟ್ ಮಾಡಿ ಹೋಗಿ ತಿರುಗಿಸ್ಬೇಕು, ಅದು ಕ್ಲೀನ್ ಮಾಡಬೇಕು. ಅಲ್ಲಿ 2 ಕಡೆ ಅಳಿಯೋಕ್ಕಾಗಲ್ಲಪ್ಪ ಅಂಥೇಳಿ ನನ್ನ 3ನೇ ಮಗನಿಗೆ ಹೇಳಿ ಒಂದೇ ಕಡೆ ಎಲ್ಲ 2-3 ಲಿಂಕ್ ಮಾಡಿ ಅನುಕೂಲ ಮಾಡಿಕೊಡು ಅಂತ. ಸರಿ, ಈಗ ಮಾಡ್ದೆ. 3 ಲಕ್ಷ ರೂಪಾಯಿ ಖರ್ಚಾಯಿತು. ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾನೆ. ಮನೆ ಹತ್ರನೇ ಇದೆ ವಾಲ್ವ್ಗಳು, ಮನೆಗೆ ನೀರು ಬೇಕು ಅಂತ ಅಂದರೆ ಅಲ್ಲೇ ತಿರುಗಿಸ್ಕೋಬಹುದು, ತೆಂಗಿಗೆ ಹೋಗ್ಬೇಕು ಅಂದ್ರೆ ಅಲ್ಲೇ ಕೂತ್ಕೊಂಡು ತೆಂಗು ಅಡಿಕೆಗೆ ಎಲ್ಲ ಒಂದೇ ಕಡೆ ಮಾಡಿಬಿಟ್ಟಿದ್ದಾನೆ ಮನೆ ಪಕ್ಕದಲ್ಲಿ. ಅನುಕೂಲ ಆಗಿದೆ. ಹೇಳಿದ್ದೇವೆ ನಮ್ಮನವ್ರೆ. ಈಗ ನಿಮಗೆ ಮನೆ ಮುಂದ್ಗಡೆನೆ ಕೆಲಸ ಭಾಳ ಸುಲಭವಾಗಿ ಆಗೋಗ್ಬಿಡುತ್ತೆ. ಈಗ ತೋಟಕ್ಕೆ ಮುಂಚೆ ನೀರು ಹಾಯಿಸ್ತಿದ್ರಿ, ಈಗ ಬರೀ ಹನಿ ನೀರಾವರಿನ ಹೆಂಗೆ? ಮೊದಲಿಂದನೂ ಹನಿ ನೀರಾವರಿನೇ. ಮುಂಚೆ ಎಲ್ಲ ಸಬ್ಸಿಡಿ ಕೊಟ್ಟಿದ್ರು. ಸುಮಾರು 95ರಲ್ಲಿ ನಾವು ಇದು ಮಾಡಿದ್ದು, ಡ್ರಿಪ್ ಇರಿಗೇಷನ್ ಮಾಡಿದ್ದು. ಅದಾದಮೇಲೆ ಇಷ್ಟು ವರ್ಷನೂ ಓಡ್ತು, ಕೆಲವೆಲ್ಲ ಲೀಕ್ ಆಗೋಕ್ಕೆ ಶುರು ಆಯಿತು. ಪೈಪ್ಲೈನು ಮೇಲೆ ಹಳೇ ಇದು ಸಿಗ್ತಾ ಇರಲಿಲ್ಲ, ಇವಾಗ ಸಿಗ್ತಿರ್ಲಿಲ್ಲ, ಸಿಸ್ಟಮೇ ಚೇಂಜ್ ಆಗಿಬಿಡ್ತು. ಇವಾಗ ಚೇಂಜ್ ಮಾಡಿಸಿದ್ವಿ ಸರ್. ಈಗ ಇಟಾಚಿ ತೊಗೊಂಬಂದು ಹಳ್ಳ ಕೊರೆಸ್ಬಿಟ್ಟು ಈಗ ಒಳ್ಳೆ ಆಧುನಿಕವಾಗಿರುವಂಥ ಪೈಪ್ ಅಂತೆ, ಲಾರಿ ಹೋದರೂ ಏನಾಗಲ್ವಂತೆ, ಅದು ಡ್ಯಾಮೇಜ್ಗಳು ಕಡಿಮೆನೇ. ಆ ಥರ ಮಾಡಿ ಬೇಕು ಅಂದಾಗ ನೀರು ಕೊಡ್ಬೋದು, ಬೇಡ ಅಂದಾಗ ಸ್ಟಾಪ್ ಮಾಡ್ಕೋಬೋದು. ಆ ಥರ ಮಾಡಿದ್ದಾನೆ. 2 ಬೋರನ್ನು ಲಿಂಕ್ ಮಾಡಿರೋದ್ರಿಂದ ಜಾಸ್ತಿ ನೀರು ಬರುತ್ತೆ, ಎಲ್ಲ ಗಿಡಕ್ಕೂ ಸಫಿಷಿಯೆಂಟ್ ಆಗಿ ಒಂದೇ ಸೆಕ್ಷನಲ್ಲಿ ಓಡುತ್ತೆ. ಈಗ ನೀವು ಹಾಗಾದ್ರೆ ಈ ಹೊಲದ ಬೆಳೆಗಳನ್ನು ಏನು ಬೆಳೀತಾ ಇಲ್ಲ ಈಗ? ಇಲ್ಲ ಸರ್, ಹಲಸಂದೆ, ರಾಗಿ, ಉದ್ದು, ಹೆಸರು ಸ್ವಲ್ಪ ಮನೆ ಬಳಕೆಗೆ ಹಾಕೋತೀವಿ, ಮಾರಾಟಕ್ಕೆ ಮಾಡಲ್ಲ. ಮನೆ ಕಡಲೆಕಾಯಿ ಕೆಲವು ಜಾಸ್ತಿ, 1-2-3 ಮೂಟೆ ಜಾಸ್ತಿ ಬಂದರೆ ಎಡ್ದು ಎಣ್ಣೆ ತೆಗೆಸ್ತೀನಿ. ಕೊಬ್ಬರಿ ಎಣ್ಣೆನ ಅಡುಗೆಗೆಲ್ಲ ಉಪಯೋಗಿಸೋದು. ಹೌದೇ? ಒಂದು 20 ಲೀಟ್ರು ಎಣ್ಣೆ ತೆಗೆಸ್ತೀವಿ ಸರ್. ಕೊಬ್ಬರಿ ಹೋದಾಗೆಲ್ಲ, ಹೊಡೆದಾಗೆಲ್ಲ ಅದು ಚೂರು ಬರುತ್ತಲ್ಲ, ಆ ಚೂರನ್ನ ಕಡಿಮೆ ಹಾಕೋತಾರೆ. ಅದಕ್ಕೋಸ್ಕರ ಈ ಗಾಣ ಆಡಿಸ್ಬಿಟ್ಟು ಮಕ್ಕಳಿಗೆಲ್ಲ ಎಣ್ಣೆ ಕಳಿಸ್ತೀನಿ, ನಾವು ಉಪಯೋಗಿಸ್ತೀವಿ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ. ಅಲ್ಲ, ಕೊಬ್ಬರಿ ಎಣ್ಣೆನ ಅಡುಗೆಗೆ ಬಳಸ್ತೀವಿ? ಅಡುಗೆಗೆ ಎಲ್ಲಕ್ಕೂ ನಾವು ಕೊಬ್ಬರಿ ಎಣ್ಣೆನೇ ಬಳಸ್ತೀವಿ. ನೆಲಗಡಲೆ ಎಣ್ಣೆ ಹಾಗಾರೆ ಅದು ಬೋಂಡ ಗಿಂಡ ಕರಿಯಕ್ಕೆ ಹೆಚ್ಚಿಗೆ ಉಪಯೋಗಿಸಲ್ಲ ಸರ್. ಅದನ್ನು ನಾವು ಅಂಥವೆಲ್ಲ ಏನು ಹೆಚ್ಚಿಗೆ ಉಪಯೋಗಿಸಲ್ಲ, ಆಗಲ್ಲ. ಹೌದಾ? ವಯಸ್ಸಾಗೋಯ್ತು, ತಿನ್ನೋ ಚಟ ಎಲ್ಲ ಕಡಿಮೆ. ಅಲ್ಲ, ಮುಂಚೆ ತಿಂತಿದ್ರಾ? ತಿಂತಿದ್ವಿ ಸರ್. ಮತ್ತೆ ಹೇಳಿ ಅಮ್ಮ, ಈಗ ನೀವು ಶಿಕ್ಷಕರಾಗಿದ್ದವರು ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾ ಇದ್ರಿ ಅಲ್ವಾ? ಹೌದು ಸರ್. ಹೇಗೆ ನಿಮ್ಮ ಸಮಯ ಹೊಂದಿಸ್ಕೊಂಡು ವ್ಯವಸಾಯದ ಕೆಲಸನೂ ಮಾಡ್ತಾ ಇದ್ರಿ? ರಜಾ ದಿನಗಳಲ್ಲಿ ಮಾಡ್ತಾ ಇದ್ದೆ ಸರ್. ಶನಿವಾರ ಶಾಲೆಯಿಂದ ಬಂದ ಮೇಲೆ ನಾನು ಜಮೀನಿಗೆ ಹೋಗ್ತಾ ಇದ್ದಿದ್ದು. ಸ್ಕೂಲಿಗೆ ಹೋಗೋಕ್ಕೆ ಮುಂಚೆನೂ ಒಂದ್ಸಲ ಜಮೀನಿಗೆ ಭೇಟಿ ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ಜಮೀನಿಗೆ ಹತ್ತಿರ ಇತ್ತು ಸ್ಕೂಲು, ಚೌಕಳ್ಳಿ ಅಂತ. ಅಲ್ಲಿಂದ 1-2 ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡೇ ಓಡಾಡ್ತಾ ಇದ್ದೆ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ನಮ್ಮ ತಾಯಿ ಇದ್ದರು, ಅಡುಗೆ ಕೆಲಸ, ನಮ್ಮ ಮಕ್ಕಳದು ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳೋರು. ನಾನು ಫ್ರೀ ಇದ್ದೆ. ಚುಂಚನಗಟ್ಟೆಯಲ್ಲಿ 1-2 ಎಕರೆ ಜಮೀನು ತೊಗೊಂಡಿದ್ವಿ. ಒಂದು 10 ವರ್ಷ ಮಾಡಿದ್ವಿ. ಅಲ್ಲೆಲ್ಲ ಕಬ್ಬು ಬೆಳೀತಾ ಇದ್ವಿ. ಕಬ್ಬು ಮತ್ತು ಭತ್ತ, ವರ್ಷಕ್ಕಾಗೋಷ್ಟು ಭತ್ತ ಎಲ್ಲ ಬೆಳ್ಕೋತಾ ಇದ್ವಿ. ಈಗ ಮಕ್ಕಳೆಲ್ಲ ಗಲಾಟೆ ಮಾಡಿದ್ರು, ಮಾರ್ಬಿಡಿ ಅಂತ. ನಮಗೆ ಮಾರಕ್ಕೆ ಇಷ್ಟ ಇರಲಿಲ್ಲ, ಆದರೂ ಮಕ್ಕಳು ಹೇಳ್ತಾ ಇದ್ದಾರಲ್ಲ ಕೇಳಬೇಕು ಅಂತ ಬರೀ 1.25 ಲಕ್ಷಕ್ಕೆ ಕೊಟ್ಬಿಟ್ವಿ ಅದನ್ನು. ಇವಾಗ ಅಲ್ಲಿ 10 ಲಕ್ಷ 15 ಲಕ್ಷ ಬಾಳ್ತಾ ಇದೆ. ಕೊಟ್ಬಿಟ್ಟು ಒಂದು 10 ವರ್ಷನೇ ಆಯಿತು ಗದ್ದೆ ಕೊಟ್ಬಿಟ್ಟು. ಆಯಿತು. ಅಂದರೆ ನಿಮ್ಮ
ಏನು ವೃತ್ತಿ ಮತ್ತೆ ಪ್ರವೃತ್ತಿ ವ್ಯವಸಾಯ ಎರಡನ್ನೂ ಸರಿದೂಗಿಸ್ಕೊಂಡು ಹೋದ್ರಿ. ನೀವೇನ್ ಮಾಡ್ತಿದ್ರಿ ಗೌಡ್ರೆ? ನಾನೇ ಜಾಸ್ತಿ ಟೈಮ್ ನಂದು ಶಿಫ್ಟ್ ಡ್ಯೂಟಿ ಇರ್ತಿತ್ತು. ಅಕೌಂಟ್ಸಲ್ಲಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಹೋದರೆ ಮಧ್ಯಾಹ್ನ 3 ಗಂಟೆಗೆ ಮುಗೀತೀನಿ ನಂದು. ಆವಾಗ ಈ ಮಕ್ಕಳನ್ನೆಲ್ಲ ರೌಂಡ್ ಹೊಡೆಯೋದು. ಲಾಯರು ಅಳಕೆನಲ್ಲಿ ಓದ್ತಾ ಇದ್ದ. ಕೊನೆ ಮಗ ಚೆನ್ನೈನಲ್ಲಿ, ಬೆಂಗಳೂರು ಮಾಗಡಿ ರೋಡಲ್ಲಿ ಚೆನ್ನೈನಲ್ಲಿ RSS ಸ್ಕೂಲು, ಅಲ್ಲಿ ಓದ್ತಿದ್ದ. ಅಲ್ಲ, ನೀವು ವ್ಯವಸಾಯದ ಕೆಲಸ ಹೇಗೆ ಮಾಡ್ತಾ ಇದ್ರಿ? ಅಲ್ಲ, ಹಂಗೆ ಮಾಡಿಕೊಂಡು ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಜಮೀನು ಮಾಡ್ತಾ ಇದ್ರಿ. ಈಗ ಜಮೀನಲ್ಲೇ ವಾಸ ಇರಬೇಕು ಅಂತ ಯಾವಾಗ ಅನ್ನಿಸ್ತು ತಮಗೆ? ಅದು ರಿಟೈರ್ಡ್ ಆದಮೇಲೆ ನಾನು ಅಲ್ಲಿಂದ ಬರ್ತಿದ್ದೆ. 5 ಗಂಟೆಗೆ ಹೇಳ್ತಿದ್ದೆ, ದನಗಳೆಲ್ಲ ಇಟ್ಟಿದ್ದೆ. ಕ್ಯಾನರ್ದಿಂದ 5 ಗಂಟೆಗೆ ಎದ್ದು ಸೈಕಲಲ್ಲಿ ಬಂದು ಅವಕ್ಕೆಲ್ಲ ತಿಂಡಿ ಹುಲ್ಲು ಎಲ್ಲ ಹಾಕಿ ಹಾಲು ಕರೆದು ಸ್ನಾನ ಮಾಡ್ಕೊಂಡು 8 ಗಂಟೆಗೆ ಡ್ಯೂಟಿಗೆ ಹೋಗ್ತಿದ್ದೆ. 5 ಗಂಟೆಗೆ ಪ್ರತಿ ದಿವಸ ಹೇಳ್ತಿದ್ದೆ ನಾನು. ಡ್ಯೂಟಿ ಮುಗಿಸ್ಕೊಂಡು 5 ಗಂಟೆಗೆ ಬಂದರೆ ಪುನಃ ಜಮೀನು. ರಾತ್ರಿ 9 ಗಂಟೆ ಜಮೀನಿಂದ ಮನೆಗೆ ಬರ್ತಿದ್ದೆ. ತುಂಬ ಶ್ರಮಪಟ್ಟು, ತುಂಬ ಬಡತನದಲ್ಲೇ ಇದ್ದೋ ನಾವು. ಶ್ರಮಪಟ್ಟು ಮುಂದೆ ಬಂದ್ವಿ, ಭಾಳ ಕಷ್ಟಪಟ್ಟಿದ್ವಿ. ಹೇಳಿ ದೇವಿರಮ್ಮನವ್ರೆ, ಏನೇನು ಕಷ್ಟಪಟ್ರಿ? ಕಷ್ಟಕ್ಕೆ ಲೆಕ್ಕನೇ ಇಲ್ಲ ಸರ್. ಆದರೆ ನಾನು ಹಾಗೆ ಅಂದ್ಕೊಳ್ಳಿಲ್ಲ. ನಂಗೆ ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಒಳ್ಳೆ ಮನೆ, ನಮ್ಮ ತಂದೆ ತಾಯಿ ಇದ್ದರು, ನಮ್ಮ ಅತ್ತೆ ಮಾವ ದೇವ್ರಂಥವ್ರು, ಎಲ್ಲರೂ ಒಂಥರ ಒಟ್ಟು ಕುಟುಂಬದಲ್ಲಿದ್ವಿ. ಈಗ ನಾವಿಬ್ಬರೇ ಇದ್ದೀವಿ, ಅದೊಂದೇ ಕಷ್ಟ ಈಗ ಅಷ್ಟೇ. ಈಗ ತೋಟದಲ್ಲೇ ತಾವು ಮನೆ ಮಾಡಿದ್ದೀರಾ? ಹೌದು ಸರ್. ಅಲ್ವಾ? ಈಗ ತೋಟದಲ್ಲೇ ನೀವು ವಾಸ ಇರೋದ್ರಿಂದ ನಿಮ್ಮ ವ್ಯವಸಾಯಕ್ಕೆ ಏನಾದರೂ ಅನುಕೂಲ ಆಗಿದೆಯಾ? ಖಂಡಿತ. ಕಳ್ತನ ಆಗೋದು ಕಡಿಮೆ ಆಗಿದೆ. ಮುಂಚೆ ಕಾಯೆಲ್ಲ ಎತ್ತುಬಿಡೋರು ಅಕ್ಕಪಕ್ಕದವರು. ಈಗ ಅಷ್ಟು ಅವಕಾಶ ಇಲ್ಲ. CCTV ಇಟ್ಕೊಂಡಿದ್ದೀವಿ ಎಲ್ಲಕ್ಕೂ. ಹಾಗಾಗಿ ಈಗ ಕಾಯಿ ಏನು ಹೋಗಲ್ಲ. 1-2 ಆಳು ಪರ್ಮನೆಂಟಾಗಿ ಇಟ್ಕೊಂಡಿದ್ದೀನಿ. ಲೇಡೀಸು, ಅವರು ಹೆಣ್ಣಾಳು, ಯಾವಾಗಲೂ ಬಂದು ಕಾಯಿ ಆರಿಸೋದು, ಗಿಡಕ್ಕೆ ನೀರು ಹಾಕೋದು, ನಮ್ಮ ಮನೆ ಕೆಲಸಗಳನ್ನು ನೋಡ್ಕೊಳ್ಳೋದು ಮಾಡ್ತಾರೆ ಸರ್. ಆಯಿತು, ಕಳ್ತನ ಕಮ್ಮಿ ಆಗಿದೆ. ಇನ್ನೇನು ಪ್ರಯೋಜನ ಆಗಿದೆ ತೋಟದಲ್ಲಿ ವಾಸ ಇರೋದ್ರಿಂದ? ನೀವು ಒಂಥರ ನೆಮ್ಮದಿಯಾಗಿದೆ ಸರ್. ಒಳ್ಳೆ ಗಾಳಿ, ಬೆಳಕು. ಬೇರೆಯವರು ನಮ್ಮನ್ನೇನು ಅನ್ನೋ ಹಾಗಿಲ್ಲ, ನಾವು ಬೇರೆಯವ್ರನ್ನ ಅನ್ನೋ ಹಾಗಿಲ್ಲ. ನೆಮ್ಮದಿಯಾಗಿದ್ದೀವಿ. ಜಗಳಕ್ಕಾದ್ರೆ ನೀವಿಬ್ಬರೇ ಕಾಯ್ಬೇಕು. ಹೌದು ಸರ್. ಅಲ್ವಾ? ಅಕ್ಕಪಕ್ಕದವರು ಸಿಗಲ್ಲ, ಜಗಳ ಇಲ್ಲ. ಹೇಳಿ ಸರ್, ನಿಮಗೇನು ಅನುಕೂಲ ಆಗಿದೆ ಗೌಡ್ರಿಗೆ ತೋಟದಲ್ಲೇ ಮನೆ ಕಟ್ಕೊಂಡಿರೋದ್ರಿಂದ? ತೋಟದಲ್ಲೇ ಮನೆ ಕಟ್ಕೊಂಡಿರೋದು ಉಪಯೋಗ ಅಂದರೆ ಜಮೀನಿಗೆ ಎದ್ದೆದ್ದು ನೋಡ್ಕೊಳ್ಳೋಕೆ ಅನುಕೂಲ ಆಗಿದೆ. ಹೊರಗಡೆಯಿಂದ ಬಂದು ಜಮೀನಲ್ಲಿ ಕೆಲಸ ಮಾಡೋಕ್ಕಾಗ್ತಿತ್ತಿಲ್ಲ. ಇವಾಗ ಸುಸ್ತಾಯಿತು, ಒಂದು 10 ನಿಮಿಷ ಬಂದು ರೆಸ್ಟ್ ತಗೊಂಡು ಪುನಃ ಶುರು ಮಾಡ್ತೀನಿ ಕೆಲಸನ. ಊರಲ್ಲಿ ಅಂತ ಹೇಳಿದ್ರೆ ಹೋಗಿ ಮಲ್ಕೊಂಡೇ ಆಗೋಗ್ತೈತಿ. ಇಲ್ಲಿ ಹಾಗಿಲ್ಲ, 10 ನಿಮಿಷ ಮಲ್ಕೊಂಡ್ಬಿಟ್ರು ಪುನಃ ಎದ್ದು ಹೋಗಿ ಏನಾದರೂ ಒಂಚೂರು ಮಾಡ್ತಾ ಇರ್ತೀನಿ ಕೆಲಸ. ಅಲ್ಲ, ಇಷ್ಟು ದೀರ್ಘ ಆಯುಷ್ಯದವರೆಗೂ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದೀರ. ಅದು ವ್ಯವಸಾಯವೇ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ ಸರ್, ನಮ್ಮ ಶ್ರಮ. ಆಮೇಲೆ ನಾವು ಬೆಳೆದಿದ್ದು ನಾವು ತಿಂತೀವಲ್ಲ ಸರ್, ಯಾವ ಕೆಮಿಕಲ್ಸು ನಮಗೆ ಹತ್ತಿರ ಬರಲ್ವಲ್ಲ. ಅಪರೂಪ ಈರುಳ್ಳಿ ಬೆಳ್ಳುಳ್ಳಿ ಕೊಂಡ್ಕೊಳ್ಳೋದಷ್ಟೇ. ಅದನ್ನು ಮೊದಲು ಕೆಲವು ಬೆಳೀತಾ ಇದ್ವಿ, ಈಗ ಅದನ್ನು ಕಷ್ಟ ಅಂತ ಬಿಟ್ಟಿದ್ದೀವಿ. ಮನೆಗೋಸ್ಕರ, ನಿಮ್ಮ ಅಡುಗೆ ಮನೆಗೋಸ್ಕರ ದೇವಿರಮ್ಮನವ್ರೆ ಏನೇನು ಬೆಳ್ಕತ್ತೀರಾ ಹೇಳ್ಬಿಡಿ? ಮೆಣಸಿನ್ಕಾಯಿ ನಾನೇ ಬೆಳ್ಕೊತೀನಿ. ಸೊಪ್ಪುಗಳು ಎಲ್ಲ ಥರ ಬೆಳಿತೀರಿ. ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪಂತೂ ಯಾವಾಗಲೂ ಹಾಕೊಳ್ತಾ ಇರ್ತೀನಿ. ಒಂದೊಂದು ಸಣ್ಣ ಇದು ಅವಳೇ ಮಾಡಿಕೊಡ್ತಾಳೆ. ಅವಳು ತೊಗೊಂಡೋಗ್ತಾಳೆ, ನೀನು ತೊಗೊಂಡೋಗಿ ತಿನ್ನು ಅಂತ ಹೇಳ್ತೀನಿ. ಕೆಲಸದವರು. ಕುಂಬಳ ಬೆಳಿತೀವಿ, ಸೋರೆಕಾಯಿ ಬೆಳಿತೀನಿ, ಹೀರೆ ಬೆಳಿತೀನಿ, ಹಾಗ್ಲ, ಬದನೆ, ಆಮೇಲೆ ಇದು ಎಂಥದ್ರಿ ಅದು ಇಷ್ಟಿಷ್ಟುದ್ದ ಪಡವಲ್ಕಾಯಿ. ಅಲ್ಲ, ಗೌಡ್ರು ಬದನೆಕಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳಿತೀವಿ ಸರ್. ಭಾರ ಇಷ್ಟ ಇರ್ಬೇಕು ಬದನೆಕಾಯಿ. ಹೌದು, ಬದನೆಕಾಯಿ ಬೆಳಿತೀವಿ. ಸೊಸೆಯರು ಬಂದಾಗ ಮಾಡಿಟ್ಟು ಹೋಗ್ತಾರೆ. ಹೌದಾ? ವಾಂಗಿಬಾತು ಗೊಜ್ಜು ಮಾಡಿಟ್ಟೋದ್ರೆ ಈಗ ಎಮರ್ಜೆನ್ಸಿ ಅದನ್ನ ಕಲ್ಸ್ಕೊಂಡು ಒಂಚೂರು ತಿನ್ಕೋಬಹುದು. ಹೇಳಿ ಅಮ್ಮ, ಇನ್ನೇನೇನು ಬೆಳ್ಕಂತೀರಿ? ಅದೇ ಮನೆ ಸೊಪ್ಪು ತಾನೇ ಹುಟ್ಟುತ್ತೆ ಸರ್. ಕೆಲವೊಮ್ಮೆ ಹೊಲಗಳಲ್ಲಿ 1-2-3 ಹೊಲನ ಇದು ಬಿಟ್ಕೊಂಡಿದ್ದೀವಿ ಬೇರೆ ಬೆಳೆ ಬೆಳೆಯೋಕ್ಕೆ. ಇವಾಗ ಏನು ಹಾಕಿದ್ದೀವಿ, ಹಲಸಂದೆ ಹಾಕಿದ್ದೀವಿ, ತೊಗರಿ ಹಾಕಿದ್ದೀವಿ. ಅದ್ರೊಳಗಡೆ ಎಲ್ಲ ಸೊಪ್ಪು ಹುಟ್ಕೊಳ್ಳುತ್ತೆ ತನಗೆ ತಾನೇ. ನಿಮ್ಗೆ ಆಯಕ್ಕೆ ಬರುತ್ತೆ ಬೆರ್ಕೆ ಸೊಪ್ಪನ್ನ? ಖಂಡಿತ ಬರುತ್ತೆ. ಹೌದಾ? ಓಕೆ. ಪಾರ್ಥೇನಿಯಂ ಏನು ಆಯೋದಿಲ್ಲ? ಇಲ್ಲ, ಅದನ್ನು ಕೀಳ್ತಿದ್ವಿ, ಕಿತ್ತು ಗೊಬ್ಬರ ಕಂಟ್ರೋಲ್ ಮಾಡಿದ್ದೀವಿ ನನ್ನ ತೋಟದಲ್ಲಿ. ಒಬ್ಬರು ಬಂದು ಅದೇ ಅಂದರು, ಪ್ಲಾಸ್ಟಿಕ್ ಇಲ್ಲ ನನ್ನ ತೋಟದಲ್ಲಿ. ಒಬ್ಬರು ಡಾಕ್ಟ್ರು ಬಂದರು, ರೀ ಗೌಡ್ರೆ ಎಲ್ಲ ತೋಟದಲ್ಲೂ ನೋಡಿದ್ದೀನಿ, ಬೇಕಾದಷ್ಟು ಪ್ಲಾಸ್ಟಿಕ್ ಬಿಡುತ್ತೆ, ಒಂದೇ ಒಂದು ಪ್ಲಾಸ್ಟಿಕ್ ಇಲ್ವಲ್ರಿ ನಿಮ್ಮ ತೋಟದಲ್ಲಿ ಅಂತ. ಬಂದು ಕವರ್ ಕೂಡ ನಾವು ಅಕಸ್ಮಾತ್ ಬಂದ್ಬಿಟ್ರೆ ಒಂದು ಬಕೆಟಲ್ಲಿ ಹಾಕಿದ್ದು ದೂರ ತೊಗೊಂಡೋಗಿ ಸುಟ್ಟಾಕ್ಬಿಡ್ತೀನಿ.
ಇಲ್ಲ ಪ್ಲಾಸ್ಟಿಕ್ ಸುಡಬಾರ್ದು, ದೂರ ಕಡೆ ಅಂದ್ರೆ ಇಡಬೇಕು. ದೂರ ಸರ್, ಅಲ್ಲಿ ಕೆಳಗಡೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಎಲ್ಲೇ ಸುಟ್ಟರು ಬೇರೆಯವ್ರಿಗೆ ತಾನೇ ಹೋಗುತ್ತೆ ಅಂತ ವಾಪಸ್ ಕೊಟ್ಬಿಟ್ರಾಯ್ತು ಮರುಬಳಕೆ ಮಾಡಕ್ಕೆ. ಆದ್ರೆ ಪಾರ್ಥೇನಿಯಂ ಹೆಂಗೆ ಹತೋಟಿ ಮಾಡ್ಕೊಂಡ್ರಿ? ಕೀಳೋದೆ ಸಣ್ಣ ಹೂವು ಆಗೋದಕ್ಕಿಂತ ಮುಂಚೆ ಕಿತ್ತು ಬಿಟ್ರೆ ಹತೋಟಿ ಆಗುತ್ತೆ ಸರ್. ಅದು ಗೊಬ್ಬರ, ಒಳ್ಳೆ ಗೊಬ್ಬರನೇ ಅದು, ಕ್ರಿಮಿನಾಶಕನೂ ಆಗುತ್ತೆ ಅದರಲ್ಲಿ. ನಾನು ಬ್ರಹ್ಮಾಸ್ತ್ರ ಅವುಗಳನ್ನೆಲ್ಲ ಮಾಡ್ಕೋತೀನಿ, ಕ್ರಿಮಿನಾಶಕ ಎಲ್ಲ ನಾನೇ ಮಾಡ್ಕೋತೀನಿ. ಏನು ಬ್ರಹ್ಮಾಸ್ತ್ರ ಅಂದರೆ? ಅದನ್ನು ಒಂದು 10 ಲೀಟ್ರು ಇದು ಗಂಜಲ, 10 kg ಸಗಣಿ, ಒಂದು 2 kg ಅಷ್ಟು ದ್ವಿದಳ ಧಾನ್ಯದ ಹಿಟ್ಟು, 2 kg ಬೆಲ್ಲ, ಆಮೇಲೆ ಇದು ಸೀತಾಫಲ ಸೊಪ್ಪು, ಲಕ್ಕಿ ಸೊಪ್ಪು, ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, 12 ಜಾತಿ ಎಕ್ಕ, ಇವುಗಳನ್ನೆಲ್ಲ ಸೇರಿಸಿ 1 ತಿಂಗಳ ಕಾಲ ಅದನ್ನು 3 ದಿವಸ ತಿರುಗಿಸಿ 3 ಹೊತ್ತು ಕಟ್ಟಿಡಬೇಕು ಸರ್. ಇವಾಗ ಕಟ್ಟಿಟ್ಟಿದ್ದೀನಿ, ಒಂದು 200 ಲೀಟ್ರಷ್ಟಿದೆ. ಹಲಸಂದೆ ಬರುತ್ತಲ್ಲ ಅದಕ್ಕೆಲ್ಲ ಸ್ಪ್ರೇ ಮಾಡಿ. ಈಗ ಆದಾಯ ಕೊಡೋ ಬೆಳೆ ನಿಮಗೆ ತೆಂಗು ಮತ್ತು ಅಡಿಕೆ ತೆಂಗು ಸರ್ ಅಷ್ಟೇ. ಮಾವು ಇದೆ, ಮಾವು 30,000 ಇದೆಯಲ್ಲ. ನೆಕ್ಸ್ಟ್ ತೇಗ ಈಗ 12 ಲಕ್ಷಕ್ಕೆ ಕೊಟ್ವಿ ಸರ್, 36 ಮರನ 2 ವರ್ಷದಲ್ಲಿ. ಆಯಿತು, ಸಂತೋಷ. ಏನು ಮಾಡಿದ್ರಿ 12 ಲಕ್ಷನ? ನಾನು 5 ಲಕ್ಷ, ಅವ್ರ 5 ಲಕ್ಷ FD ಇಟ್ಕೊಂಡ್ವಿ. ಇನ್ನು 2 ಲಕ್ಷನ ಮೊಮ್ಮಕ್ಕಳು 4 ಜನ ಇದ್ದಾರೆ, ಎಲ್ರಿಗೂ 50,000 ಹಂಚಿದ್ವಿ. ಒಳ್ಳೇದು, ನೀವು ಇಟ್ಕೊಂಡಿದ್ದೀರಲ್ಲ ಅದು ಸಂತೋಷ. ಈಗ ದೇವಿರಮ್ಮನವರ ಲೆಕ್ಕ ಪತ್ರ ಎಲ್ಲ ನೀವು ಬರಿಬೇಕು ಅನ್ಸುತ್ತಲ್ವ? ಬರಿತೀನಿ ಸರ್. ಸಾಹೇಬ್ರು ಅಕೌಂಟ್ ಸೆಕ್ಷನ್ ಅಲ್ಲಿ ಇದ್ದವರು, ಹಾಗಾಗಿ ವರ್ಷಕ್ಕೆ ಏನು ಖರ್ಚಾಗುತ್ತೆ, ಏನು ಆದಾಯ ಬರ್ತಾ ಇದೆ ನಿಮ್ಮ 7 ಎಕರೆ ತೋಟದಿಂದ? ನಮಗೆ 7 ಲಕ್ಷ ಆದಾಯ ಬರುತ್ತೆ ಸರ್, 1-1.5 ಲಕ್ಷ ಖರ್ಚಾಗುತ್ತೆ. ಯಾತಕ್ಕೆ ಖರ್ಚಮ್ಮ? ಆಳುಗಳಿಗೆ ಕೊಡಬೇಕಲ್ಲ ಸರ್. ಒಬ್ಬರಿಗೆ 8,000 ಕೊಡ್ತೀವಿ ತಿಂಗಳಿಗೆ, ಮನೆ ಕೆಲಸ ಮಾಡೋಳಿಗೆ ಒಂದು 5,000 ಕೊಡ್ತೀವಿ, ಒಂದು 15,000 ಹೋಗುತ್ತೆ ತಿಂಗಳಿಗೆ. ಆಡಿಟ್ ಅವ್ರು ಮಾಡ್ತಾರೆ ಯಜಮಾನ್ರು, ಲೆಕ್ಕ ಬರೆಯೋದು ನೀವು ಪರಿಶೀಲನೆ? ನಂದು ಏನೂ ಇಲ್ಲ ಸರ್, ಎಷ್ಟು ದುಡ್ಡು ಬಂತು, ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಬರೆಯೋದೆಲ್ಲ ಇಲ್ಲ ನಂದು. ಹೌದಾ? ಅವ್ರು ಬರೀತಾರೆ, ನಾನೇನು ಬರೆಯಲ್ಲ. ಹೌದಾ? ನಾನು ದಿನ ಡೈರಿ ಬರೀತೀನಿ ಸರ್. ಆದಾಯ ಬಂದಿದ್ದು, ಖರ್ಚೆಷ್ಟಾಯಿತು, ಬಾಳೆಯಿಂದನೂ ಬರುತ್ತೆ, ವಾರಕ್ಕೊಂದು 1,000 ಬರುತ್ತೆ, ಬಾಳೆಗೊನೆಗಳು 2 ಬರುತ್ತೆ. ಕೆಲವೊಂದು ಸಲ ಮಕ್ಕಳು ಬಂದಾಗ ಒಂದೊಂದು ಗೊನೆ ಕಳಿಸ್ತೀವಿ, ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಕೊಟ್ಕೋತೀವಿ ಅಲ್ಲಲ್ಲಿ. ಒಳ್ಳೇದಮ್ಮ, ಸಂತೋಷ. ಬಾಳೆಯಿಂದ ಆದಾಯ ಇದೆ, ಆಮೇಲೆ ಅಡಿಕೆಯಿಂದ ಚೆನ್ನಾಗಿ ಆದಾಯ ಬರ್ತಿದೆ. ಅಡಿಕೆ ತೆಂಗು ಎಷ್ಟು ಬೀಳುತ್ತೆ ಕೊಡ್ರಿ? ತೆಂಗು ಹೆಚ್ಚು ಕಮ್ಮಿ ಒಂದು 3 ಟನ್ ಕೊಬ್ಬರಿ ಮಾರ್ತೀನಿ ಸರ್. ಕೊಬ್ಬರಿ ಹಾಕ್ಬಿಡ್ತೀರಾ? ಕೊಬ್ಬರಿ, ಎಳ್ನೀರು ಮಾರಲ್ಲ, ಕಾಯು ಮಾರಲ್ಲ. ಹೌದೇ? ಕೊಬ್ಬರಿ ಹಾಕಕ್ಕೆ ಪ್ರತ್ಯೇಕವಾಗಿ ಇದನ್ನೆಲ್ಲ ಮಾಡ್ಕೊಂಡಿದ್ರೆ ಅಟ್ಟಣಿಗೆ ಎಲ್ಲ ಮಾಡಿದ್ವಿ, ಕೇಜ್ ಮಾಡಿಸ್ಬಿಟ್ಟಿದ್ದೀವಿ. ಒಳ್ಳೇದು ಮಾಡ್ಕೊಂಡು ಮೊದಲಿಂದನೂ ಕೊಬ್ಬರಿ. ಎಷ್ಟು ಸರಿ ಮಾರ್ತೀರಿ ಕೊಬ್ಬರಿನ? ವರ್ಷಕ್ಕೆ ಎಷ್ಟು ಬರುತ್ತೆ? ವರ್ಷಕ್ಕೆ 3 ಸಾರಿ, ಒಂದು 3 ಟನ್ ಬರುತ್ತೆ ಒಂದೊಂದು ಸಾರಿಗ. ಒಟ್ಟಿಗೆ ಸೇರಿ 3 ಟನ್ ಬರುತ್ತೆ. ಹೌದಾ? ಹೋದ್ಸತಿ ಎಲ್ಲಿ ಮಾರ್ತೀರಿ? KR-ಪೇಟೆ, ಅರಸೀಕೆರೆಗೆ ಹೋಗ್ತಿದ್ದೆ ಮೊದಲು, ಇವಾಗ KR-ಪೇಟೆ ಹತ್ರ ಇದೆ, ಹೋಗ್ತೀವಿ. ಹೋದ ವರ್ಷ ಎಲ್ಲ ಒಳ್ಳೆ ರೇಟ್ ಇತ್ತು, 18, 16, 20ವರೆಗೂ ಕೊಟ್ಟಿದ್ದೀನಿ ಕೊಬ್ಬರಿ, 20,000ವರೆಗೂ. ಅಡಿಕೆ ಹಸಿದೆ ಕೊಟ್ಬಿಡ್ತೀನಿ ಸರ್. ಹೌದಾ? ಅವರೇ ಬಂದು ಕುಯ್ಕೊಂಡು ತೂಕ ಹಾಕೊಂಡು ತೊಗೊಂಡೋಗ್ತಾರೆ. ಬೇಯಿಸಿ ಅಡಿಕೆ ಮಾಡೋದು ಎಲ್ಲ ಇಲ್ಲ. 1-2 ಸಾರಿ ಮಾಡಿದೆ, ಯಾವಾಗ ಬರಗಾಲ ಬಂತು, ಲಾಸ್ ಆಯ್ತಲ್ಲ. ಈಗ ಅಡಿಕೆ ಮಾರಿದ್ರೆ ಒಂದು 25,000, 30,000ಕ್ಕೂ ಹೋಗಲ್ಲ ಅನ್ನೋ ಥರ ಬಂದಾಗ ನಾನೇ ಬೇಯಿಸಿ ಒಂದು 2 ಲಕ್ಷ ರೂಪಾಯಿ ಆಯಿತು ಒಂದೊಂದು ಬೆಳೆ. ಈಗ ಒಳ್ಳೆ ರೇಟ್ ಬಂದಿದೆಯಲ್ಲ ಅಡಿಕೆಗೆ? ಈಗ ಬಂದಿದೆ, ನಮ್ಮ ಹತ್ರ ತಗೋಬೇಕಲ್ಲ ಸರ್. ಅಡಿಕೆ ಇಲ್ವಾ ನಿಮ್ಮ ಹತ್ರ? ಇಲ್ಲ, ಅಡಿಕೆ ಇರಲ್ಲ, ಹಸಿದೆ ಕೊಟ್ಬಿಡ್ತೀನಿ ನಾನು. ಅವರೇ ಬಂದು ತುಡಿಕೆ ಮಾಡಲ್ಲ ನಾನು. 1-2 ವರ್ಷ ಮಾಡಿದೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸಂತೋಷವಾಗಿದ್ದೀರಾ ದೇವಿರಮ್ಮನವ್ರೆ? ಹ್ಞೂ ಸರ್, ಸಂತೋಷವಾಗಿದ್ದೀನಿ. ಅಲ್ವೇ? ಒಳ್ಳೆ ಮಕ್ಕಳು, ಚಿಂದಂತ ಮಕ್ಕಳು, ಸೊಸೆರು ಒಳ್ಳೆ ಸೊಸೆರು. ಅಲ್ಲ, ನೀವು ಅತ್ತೆ ಮಾವ ಒಳ್ಳೆಯವರಲ್ವೇ? ಹಾಗಾಗಿ ಎಲ್ಲರೂ ಒಳ್ಳೆಯವರು ಅಂತ ಅನ್ನಿಸ್ತಾರೆ ನಿಮಗೆ. ಪ್ರೀತಿಯಿಂದ ಕಂಡಿದ್ದೀರಿ, ನೋಡ್ಕೊಂಡಿದ್ದೀರಿ, ಸಂತೋಷವಾಗಿ ವ್ಯವಸಾಯ ಮಾಡ್ತಾ ಇದ್ದೀರಿ. ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಕನಸುಗಳಿದೆಯಾ ದೇವಿರಮ್ಮನವ್ರಿಗೆ? ಅದೇ 100 ಜಮೀನು ತುಂಬ ಇಂಪ್ರೂವ್ ಮಾಡಬೇಕು ಅಂತ ಮಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿಯಪ್ಪ, ಮಾರಬೇಡಿ, ಕೊಡಬೇಡಿ, ಭೂಮಿ ಸಿಗಲ್ಲ, ಏನು ಬೇಕಾದ್ರೂ ಕೊಂಡ್ಕೋಬೋದು, ಭೂಮಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಈ ಕಾಲದಲ್ಲಿ, ಇರಲಿ ತಲತಲಾಂತರಕ್ಕೂ ಇರಲಿ ಕಣಪ್ಪ ಅಂತ ನಮ್ಮ ಮಾವನವರು ನಮ್ಗೆ ಅದೇ ಹೇಳ್ಕೊಟ್ಟಿದ್ದು. ಜನ ಹೆಚ್ಚುತ್ತಾರೆ ವಿನಃ ಭೂಮಿ ಹೆಚ್ಚಲ್ಲ, ಭೂಮಿ ತಗೋಬೇಡ ಅಂತ ಹೇಳಬೇಡ ಕಣಮ್ಮ, ಗದ್ದೆ ಬೇಡ ಅಂತ ಹೇಳಿದ್ದೆ. ನಮ್ಮ ಮಾವನವ್ರು ಕೊಡಿಸಿದ್ದು ಅದು ಚುಂಚನಕಟ್ಟೆ ಗದ್ದೆನ, ಅದು ಬೇಡ ಅಂತ ಹೇಳಬೇಡ ಅಂಥೇಳಿ ಅವರೇ ಹೋಗಿ ವ್ಯಾಪಾರ ಮಾಡಿಬಿಟ್ಟು ನಮಗೆ ಗದ್ದೆ ಕೊಡಿಸಿದ್ರು 2 ಎಕರೆನ. ರೈತ ಬಾಂಧವರೇ,
ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಒಳ್ಳೆಯದಮ್ಮ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬಿಡ್ತೀರಾ ದೇವಿರಮ್ಮ ಮೇಡಮ್? ಹೇಳ್ತೀನಿ ಸರ್. 79 75 87 40 05. ಇನ್ನೊಮ್ಮೆ 79 75 87 40 05. ಇನ್ನೂ ಒಂದು ಸರಿ ಹೇಳ್ಬಿಡಿ. 79 75 87 40 05. ನಿಮ್ದು ಹೇಳಿ ಪುಟ್ಟಸ್ವಾಮಿ ಗೌಡ್ರೆ. 94 81 48 60 53. ಇನ್ನೊಂದು ಸರಿ. 94 81 48 60 53. ಇನ್ನೂ ಒಂದು ಸರಿ ಹೇಳ್ಬಿಡಿ. 94 81 48 60 53. ಒಳ್ಳೆಯದು ದೇವಿರಮ್ಮನವರೇ. ಹಾಗೆ ಪುಟ್ಟಸ್ವಾಮಿ ಗೌಡ್ರೆ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, 100 ವರ್ಷ ಸುಖವಾಗಿರಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್.